ಸನ್ ಆಫ್ ಮುತ್ತಣ್ಣ ಅನ್ನೋ ಟೈಟಲ್ಲೇ ಒಂಥರ ಪವರ್ಫುಲ್. ನಿಜ ಜೀವನದಲ್ಲಿ ಡ್ಯಾಡಿ ಜೊತೆ ಹೆಂಗಿದೀನೋ ರಘು ಸರ್ ಜೊತೆ ಹಂಗೇ ಇದೀನಿ ಸಿನಿಮಾಲಿ. 10-15 ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ಹಿ ಯೂಸ್ ಟು ಹ್ಯಾಂಡಲ್ ಥಿಂಗ್ಸ್. ಫಸ್ಟ್ ಸಿನಿಮಾಲೇ 6 ಹೊಡೆದ್ರು ಅವ್ರು. ಕಾತಾಗಿ ಪರ್ಫಾರ್ಮೆನ್ಸ್ ಕೊಡಿ, ಏನ್ ಆಕ್ಟಿಂಗ್ ಮಾಡಿದಾರೆ ಅದಲ್ಲಿ. ಗೋಡೆ ಉಚ್ಕೊಂಡು ಹೋಗ್ತಾ ಇರ್ತಾರಲ್ಲ, ಕೈ ಒಂದ್ಸತಿ ನೋಡಿದ್ರೆ ಜುಮ್ ಅನ್ನತ್ತೆ. ಅದು ಈ ತರ ವರ್ಕ್ ಆಗ್ತಾ ಇದೆ, ಈ ತರ ವರ್ಕ್ ಆಗ್ತಾ ಇಲ್ಲ, ನಾವ್ ಇದೇ ತರ ಮಾಡ್ಬೇಡ, ಇದ್ ಬೇಡ, ರಿಸ್ಕ್ ತೊಗೊಳೋದ್ ಬೇಡ, ಈ ತರ ಮಾಡಿದ್ರೆ ಆ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಬರೋದು ಕಮ್ಮಿ ಆಗೋಗುತ್ತೆ. ಮುತ್ತಣ್ಣ ಅಂದ್ರೇನೆ ಫಸ್ಟ್ ದೊಡ್ಡ ಮನೆನೇ ಬರೋದು. ಅಪ್ಪಾಜಿ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು. ಮಲಯಾಳಂ ಅಲ್ಲಿ ನೋಡಿ ಹೋಮ್ ಅಂತ ಬಂತು, ಇದು ಎಷ್ಟ್ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಮಾತಾಡ್ತೀವಿ. ಅದನ್ನ ನಾವ್ ಮಾಡೋದು ನಮ್ಗೆ ಒಂಥರ ಡೈಲಮಾ ಇರುತ್ತೆ. ಅಯ್ಯೋ ಇದು ಹೆಂಗಾಗುತ್ತೋ, ಹೆಂಗ್ ತಗೋತಾರೋ. ಸೂಪ್ರಂಸೋ ಆಯ್ತು, ಎಕ್ಕ ಬಂತು, ಜೂನಿಯರ್ ಬಂತು. ಸೊ ಈ ತರ ಸಿನಿಮಾಗಳೆಲ್ಲ ಗೆದ್ದಾಗ ಜನಕ್ಕೂ ಮೋಸ್ಟ್ಲಿ ಕುತೂಹಲ ಶುರು ಆಗಿದೆ. ಅಪ್ಪ ಏನೋ ಡಿಫ್ರೆಂಟ್ ಆಗಿ ಮಾಡ್ತೀಯಾರಪ್ಪ ಇವರು ಹೊಸಬ್ರು ಅಂತ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ವಾರ ಸನ್ ಆಫ್ ಮುತ್ತಣ್ಣ ದೊಡ್ಡದಾಗಿ ರಿಲೀಸ್ ಆಗ್ತಿದೆ. ತುಂಬ ನಿರೀಕ್ಷೆ ಹುಟ್ಟಿಸಿರೋಂಥ ಸಿನಿಮಾ. ಒಂದು ಸಣ್ಣ ಅಂದರೆ ಒಂದು ಪೋಸ್ಟ್ರಿಂದ ಈ ಸಿನಿಮಾ ಮೇಲೆ ನನಗೆ ತುಂಬ ದೊಡ್ಡ ಕುತೂಹಲ. ಅಂದರೆ ಸಿನಿಮಾ ಶುರುವಾದಾಗಲೇ ಅವರೊಂದು ಪೋಸ್ಟರ್ ಅಂಟಿಸಿದ್ರು ಎಲ್ಲ ಕಡೆ. ರಂಗಾಯಣ ರಘು ಅವರು, ಪ್ರಣಮ್ ಅವರು ಮತ್ತು ಖುಷಿ. ಆ ಫೋಟೋ ಶೂಟು ಮತ್ತು ಆ ಸಿನಿಮಾ ನೋಡಿದಾಗಲೇ ಇದೇನು ಇಷ್ಟು ಕ್ಲಾಸಿಕ್ ಆಗಿದೆಯಲ್ಲ ಅಂತ ಅನ್ನಿಸ್ತಾಯಿತ್ತು. ಸೊ ಆ ಸಿನಿಮಾ ಇವಾಗ 12ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಸೊ ನನ್ನ ಜೊತೆಗೆ ನಾಯಕಿ ಇದ್ದಾರೆ. ಸ್ವಾಗತ. ಥ್ಯಾಂಕ್ ಯು ಬ್ರಣ್ಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವೆರಿ ಇಂಪ್ರೆಸಿವ್ ವಿಷಯ ಅಂದರೆ ಕ್ರಾಫ್ಟೇ ತುಂಬ ಇಂಪ್ರೆಸಿವ್ ಆಗಿದೆ, ಕ್ಲಾಸ್ ಆಗಿದೆ, ಈ ಆ್ಯಂಬಿಯನ್ಸ್ ಥರನೇ. ಸೊ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಆಗಿದೆ. ಆ್ಯಂಡ್ ಸೊ ಎಲ್ಲಿಂದ ಶುರು ಮಾಡಲಿ, ಯಾರಿಂದ ಶುರು ಮಾಡಲಿ? ಸನ್ ಆಫ್ ಮುತ್ತಣ್ಣ ಇಂದ ಮಾಡಿ. ಸನ್ ಆಫ್ ಮುತ್ತಣ್ಣ. ಬಟ್ ನಮ್ಮ ಸಿನಿಮಾಲಿ, ನಮ್ಮ ಫ್ಯಾಮಿಲಿ ಡ್ರಾಮಾ ಶುರು ಆಗಿದೆ. ನಮ್ಮ ಡಾಕ್ಟರ್ ಮೇಡಮ್ ಇಂದ, ಡಾಕ್ಟರ್ ಇಂದ ಶುರು ಆಗಲಿ. ಸೊ ಲೇಡೀಸ್ ಫಸ್ಟ್, ಖುಷಿಯಿಂದ ಶುರು ಮಾಡಿ. ಖುಷಿಯಾಗಿ ಖುಷಿಯಿಂದ. ಸೊ ಡಾಕ್ಟ್ರೇ ಹೇಳಿ, ಮತ್ತೆ ಡಾಕ್ಟರ್ ಆಗಿದೆ. ನೀವು ಎಷ್ಟು ಸಲ ಡಾಕ್ಟರ್ ಆಗಿದೆ? ಇಲ್ಲ, ಇದು 2ನೇ ಸತಿ ಡಾಕ್ಟರ್ ಆಗಿದೆ. 2ನೇ ಸಲ ಅಲ್ವಾ? ಕರೆಕ್ಟ್. ಕೇಸ್ ಆಫ್ ಕೊಂಡನ ಡಾಕ್ಟ್ರೇ. ಸಿನಿಮಾ ಅಂದರೆ ನಾನು ಮೊದಲಿಗೆ ಇಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅಂದರೆ ಈ ತಂಡ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸ್ತದೆ. ಅಂದರೆ ಟ್ರೈಲರ್ ನೋಡಿದಾಗ ಅಥವಾ ನಿಮ್ಮ ಸಾಂಗ್ಸ್ ನೋಡಿದಾಗ, ನಾನು ಆಗಲೇ ಹೇಳಿದೆ ಒಂದು ಪೋಸ್ಟ್ರು, ಅಲ್ಲಿಂದನೇ ತುಂಬ ಇಂಪ್ರೆಸಿವ್ ಅನ್ನಿಸ್ತಾಯಿತ್ತು. ಇದು ಯಾರೋ ಹೊಸ ತಂಡ. ಅಂದರೆ ನಾನು ಹೇಳೋದು ಡೈರೆಕ್ಟರ್ ವಿಚಾರಕ್ಕೆ, ಶ್ರೀಕಾಂತ್ ಆಗಿರ್ಬೋದು ಅಥವಾ ಪುರಾತನ ಫಿಲಮ್ಸು ಪ್ರೊಡಕ್ಷನ್ ಆಗಿರ್ಬೋದು, ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇತ್ತು. ಈಗ ಸಿನಿಮಾ ಬರೋವಂಥ ಟೈಮ್ ತುಂಬ ಕುತೂಹಲ ಇದೆ. ಟ್ರೈಲರಲ್ಲಿ ನೋಡಿದಾಗ ಏನೋ ದೊಡ್ಡ ಹುಡುಕಾಟ ಕಾಣಿಸ್ತಾ ಇದೆ. ಆ ಹುಡುಕಾಟ ಏನು ಅನ್ನೋದೇ ನನ್ನ ಪ್ರಶ್ನೆ. ಅದನ್ನ ನಾನು ಹೇಳ್ಬಿಟ್ರೆ ಡೈರೆಕ್ಟರ್ ನನ್ನ ಹಿಂದೆ ಓಡ್ ಬರ್ತಾರೆ. ಸೊ ಸನ್ ಆಫ್ ಮುತ್ತಣ್ಣ ಅನ್ನೋದೇ ಒಂದು, ಮುತ್ತಣ್ಣ, ಸನ್ ಆಫ್ ಮುತ್ತಣ್ಣ ಅನ್ನೋ ಟೈಟಲ್ಲೇ ಒಂಥರ ಪವರ್ಫುಲ್. ನನಗೆ ಕತೆ ಹೇಳೋದಕ್ಕೆ ಬಂದಾಗ ಡೈರೆಕ್ಟರು ನರೇಟ್ ಮಾಡಿದಾಗ ಅದನ್ನ ವರ್ಕಿಂಗ್ ಟೈಟಲ್ ತರ ಇಟ್ಕೊಂಡಿದ್ರು. ಅದಾದ್ಮೇಲೆ ನಾನು ಹೇಳ್ತಿದ್ದೆ, ಏನಕ್ಕೆ ಸರ್ ವರ್ಕಿಂಗ್ ಟೈಟಲ್ ಇದೇ ಚೆನ್ನಾಗಿದೆಯಲ್ಲ ಟೈಟಲ್ಲು ಅಂತ. ಅಂಡ್ ದೆನ್ ಅವರು ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಅದಾದ್ಮೇಲೆ ಇಲ್ಲ ದಿಸ್ ಇಸ್ ಓನ್ಲಿ ಆಪ್ಟ್ ಫಾರ್ ದಿಸ್. ಅಂಡ್ ದೆನ್ ಕತೆಗೂ ತುಂಬಾ ರೆಸೋನೇಟ್ ಆಗುತ್ತೆ. ಆ ಸನ್ ಆಫ್ ಮುತ್ತಣ್ಣ ಇದು ತುಂಬಾ ಹೋಲಿಕೆ ಇರೋದ್ರಿಂದ ಅದೇ ಇರ್ಲಿ ಅನ್ಬಿಟ್ಟು. ಅಂಡ್ ವೆರಿ ಪವರ್ಫುಲ್. ನಿಮ್ಗೂ ಗೊತ್ತು ಮನೆ ಹೆಸರು ಮುತ್ತಣ್ಣ. ಸೊ ಜನರಿಗೆ ಇನ್ನೇನು ತುಂಬಾ ಕನೆಕ್ಟ್ ಆಗೋ ರೀತಿ ನಾವು ಕೊಟ್ಟಷ್ಟು ಅವರು ಕನೆಕ್ಟ್ ಆಗ್ತಾರೆ. ಸೊ ಸನ್ ಆಫ್ ಮುತ್ತಣ್ಣ ಈ ರೀತಿ ಸ್ಟಾರ್ಟ್ ಆಗಿದ್ದು ಚೆನ್ನಾಗಿ ಆಗ್ತಾ ಇದೆ. ಹರಿಬರಿಯಲ್ಲಿ ಎಲ್ಲ ಮಾಡ್ತಾ ಇದೀವಿ. ಬಟ್ ಇನ್ನ ಸ್ವಲ್ಪ ಎಕ್ಸೈಟ್ಮೆಂಟ್ ಅಂದ್ರೆ ಹೊಟ್ಟೆ ಒಳಗಡೆ ಚಿಟ್ಟೆ ಬಿಟ್ಟಂಗಾಗಿದೆ. ಇನ್ನೊಂದು 3-4 ದಿನ ಅಷ್ಟೇ ಇರೋದು ನಮ್ಮ ರಿಸಲ್ಟ್ಗೆ. ಸೊ ರಿಸಲ್ಟ್ ಬಂದಿದ ತಕ್ಷಣ ನೋಡ್ಬೇಕು ಪ್ರೇಕ್ಷಕರು ಹೇಗ್ ತಗೊಂತಾರೆ ಅಂತ. ಎಕ್ಸೈಟೆಡ್ ಅಬೌಟ್ ಇಟ್. ನಿಜ ಇಲ್ಲ, ಟ್ರೈಲರ್ ನೋಡಿದ ತಕ್ಷಣ ನನ್ಗನ್ಸಿದ್ದು ಇದ್ಯಾಕೆ ಸನ್ ಆಫ್ ದೇವಣ್ಣ ಅಂತ ಇಟ್ಟು ಟೈಟ್ಲು. ರಂಗಾಯಣ ರಘು ಸರ್ ಕ್ಯಾರೆಕ್ಟರ್ನ ನಿಮ್ಮ ಅಪ್ಪಾಜಿ ಮಾಡಿ ನೀವು ಈ ಕ್ಯಾರೆಕ್ಟರ್ನ ಮಾಡಿದ್ರೆ ಹೆಂಗಿತ್ತು ಅಂತ ಒಂದು ಸಣ್ಣದಾಗ ನನಗೆ ಅನಿಸಿದ್ದು. ನನ್ನ ಅನಿಸಿಕೆ ಇದು, ಗೊತ್ತಿಲ್ಲ ಇದು ಮಾಡಬಹುದಿತ್ತ ಅಥವಾ ಆ ಆಸ್ಪದ ಇರ್ಲಿಲ್ವಾ ಅಂತ. ನಿಜ ಹೇಳ್ಬೇಕಂದ್ರೆ ಡೈರೆಕ್ಟರ್ಗೆ ಒಂದು ಥಾಟ್ ಬಂದಿತ್ತು ಅಂತ. ಬಟ್ ರಿಯಲ್ ಲೈಫ್ ಅಪ್ಪ ಮಗನ್ನ ತರ್ಬೇಕಂದ್ರೆ, ಡ್ಯಾಡಿನ ತರ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ತೂಕ ಬೇಕಾ ಸಿನಿಮಾಗೆ, ಇನ್ನೊಂದು ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಬೇಕಾ ಸಿನಿಮಾಗೆ ಅಂತಾನು ಒಂದು ಯೋಚನೆ ಆಯ್ತು ಡೈರೆಕ್ಟರ್ಗೆ. ಸೊ ಅದೊಂದು ವಿಚಾರಕ್ಕೆ ಆಮೇಲೆ ಅಫ್ಕೋರ್ಸ್ ಮಗನ್ ಸಿನಿಮಾ, ಅಪ್ಪ ಮಗನ್ ಸಿನಿಮಾ ಅಂತ ಹೇಳಿದ ತಕ್ಷಣ ಇದು ಮಾಡ್ಬೋದು, ದೇವರಾಜರೇ ಮಾಡ್ಬೋದು ಅಂತ ಆಪರ್ಚುನಿಟಿ ಇದೆ ಅನ್ನೋಕ್ಕೋಸ್ಕರ ಮಾಡಬಾರ್ದು ಸಿನಿಮಾನ, ಅದು ತಗೋಬಾರ್ದು ಅಂತಾನು ಒಂದಿತ್ತು. ಸೊ ಅದಕ್ಕೋಸ್ಕರ ಅದು ಡ್ಯಾಡಿ ಮಾಡಲಿಲ್ಲ. ಬಟ್ ನಿಜವಾಗ್ಲೂ ನಾನು ನಿಜ ಜೀವನದಲ್ಲಿ ಡ್ಯಾಡಿ ಜೊತೆ ಹೆಂಗಿದ್ದೀನೋ ರಘು ಸರ್ ಜೊತೆ ಹಂಗೇ ಇದೀನಿ ಸಿನಿಮಾಲಿ. ಯಾರಿಗಾದ್ರೂ ಡೌಟ್ಸ್ ಇದ್ರೆ ಪ್ರಣಾಮ್ ದೇವರಾಜ್ ಸರ್ ಜೊತೆ ಹೆಂಗಿರ್ತಾರೆ ಮನೇಲಿ ಅಂತ ಏನಾದ್ರು ಗೊತ್ತಾಗ್ಬೇಕಂದ್ರೆ ಸನ್ ಆಫ್ ಮುತ್ತಣ್ಣ ಬಂದು ನೋಡಿ. ಎಕ್ಸಾಕ್ಟ್ಲಿ ಹಂಗೆ ಇದೀವಿ ನಿಜವಾಗ್ಲು. ಅಷ್ಟೇ ತರಲೆ ಇರುತ್ತೆ, ಕಾಮಿಡಿ ಇರುತ್ತೆ, ಅಳು ಇರುತ್ತೆ, ಜಗಳ ಇರುತ್ತೆ, ಎಲ್ಲ ಇರುತ್ತೆ. ಯೂಶಲಿ ಮನೇಲಿ ಆಕ್ಚುಲಿ ಕಿರಿಮಗ ಅಂದ್ರೆ ಪ್ರೀತಿ ಜಾಸ್ತಿ ಅಂತ. ಹೌದು.
ಹೌದು ನಿಜ, ಹೌದು. ಆಮೇಲೆ ಇದು ಜಾಸ್ತಿ ಏನೋ ಮುದ್ದು ಜಾಸ್ತಿ, ಓಕೆ ಪಾಪ ಎಕ್ಸ್ಕ್ಯೂಸ್ಗಳು ಜಾಸ್ತಿ. ನಿಜವಾಗ್ಲು ನಾನು ಗ್ಯಾರಂಟಿ ಒಪ್ಕೋತೀನಿ ಅದನ್ನ. ಅದು ಹಂಗೆ ಇರುತ್ತೆ. ನನ್ಗೂ ಹಂಗೆ ನೋಡ್ಕೊಂಡಿದ್ದಾರೆ, ಹಂಗೆ ಪ್ಯಾಂಪರ್ ಮಾಡಿದ್ದಾರೆ. ಅಂಡ್ ನನಗೆ ಬರೀ ಅಪ್ಪ ಅಮ್ಮ ಅಲ್ಲ, ನನಗೆ ಅಣ್ಣ ಕೂಡ. ಸೊ ಅಣ್ಣನೂ ನನಗೆ ತಂದೆ ಥರನೇ. ಅವನು ನೋಡ್ಕೊಳ್ಳೋದಾಗ್ಲಿ, ಅವನ ಜೊತೆ ಜಗಳ ಆಗಲಿ, ತರಲೆ ಆಗಲಿ, ಏನೇ ಆಗಲಿ, ಎಲ್ಲ ಹಂಗೆ ಇದ್ದೀವಿ ಮನೇಲಿ. ಬಟ್ ನೀವು ಹೇಳ್ದಂಗೆ ನಮಗೆ ಸ್ವಲ್ಪ ಪ್ಯಾಂಪರಿಂಗ್ ಜಾಸ್ತಿ. ಆ್ಯಕ್ಚುಲಿ ಈ ಕ್ರಾಫ್ಟ್ ನೋಡಿದಾಗ ನಾನು ಆಗ್ಲಿಂದ ಹೇಳಿದೆ ತುಂಬ ಕ್ಲಾಸಾಗಿ ಕಾಣಿಸ್ತಿದೆ ಅಂತ. ಅಂದರೆ ರೆಗ್ಯುಲರ್ ಈಗ ಅಪ್ಪ ಮಗನ ಒಂದು ಎಮೋಷನು, ಒಂದು ತುಂಬ ಓವರ್ ಡ್ರಾಮ್ಯಾಟಿಕ್ಕು, ಆ ಥರದ್ದೆಲ್ಲ ನೋಡಿರೋದುಂಟು, ನಾವು ನೋಡಿದ್ದೀವಿ ಕೂಡ. ಬಟ್ ಈ ಸಿನಿಮಾ ನೋಡಿದಾಗ ಎಷ್ಟು ಲೈವ್ಲಿ ಆಗಿದೆಯಲ್ಲ ಅಂತ ಅನ್ಸುತ್ತೆ. ಇಲ್ಲೆಲ್ಲೋ ಸುತ್ತ ಏನೋ ನಡೀತಾ ಇದೆ, ಅಷ್ಟು ಲೈವ್ಲಿ ಆಗಿ ಕಂಟೆಂಟ್ ಆಗಿ, ಮತ್ತು ಮಾತು ಅಷ್ಟು ಡೈಲಾಗು ಎಕ್ಸಾಕ್ಸರೇಟ್ ಮಾಡಿಲ್ಲ ಅಥವಾ ಅದನ್ನಾಗಲಿ ಡ್ರಾಮ್ಯಾಟಿಕ್ ಆಗೇನೋ ಹೇಳಕ್ಕೆ ಹೋಗಿಲ್ಲ, ತುಂಬ ನ್ಯಾಚುರಲ್ ಆಗಿ ಮಾತಾಡ್ತಾರೋಂಥದ್ದು. ಹೇಗಾಯಿತು ಇದು? ಅಂದರೆ ಡೈರೆಕ್ಟರ್ ಇಲ್ಲ ನಮ್ಮ ಜೊತೆಗೆ, ಹಾಗಾಗಿ ನೀವೇ ಅದು ನಮ್ಮ ಡೈರೆಕ್ಟರ್ ಸ್ಟ್ರೆಂತ್. ತುಂಬ ಡ್ರಾಮ್ಯಾಟಿಕ್ ಮಾಡಿದೆ, ಎಕ್ಸಾಜರೇಟ್ ಮಾಡಿದೆ, ತುಂಬ ನ್ಯಾಚುರಲ್ ಆಗಿ ಮಾಡ್ಬೇಕಂತ ಅವ್ರಿಗೆ ತುಂಬ ಇಷ್ಟ. ಅವ್ರಿಗೆ ನಿಜವಾಗ್ಲೂ ನ್ಯಾಚುರಲ್ ಸಿನಿಮಾ ಮಾಡ್ಬೇಕಂತ ತುಂಬ ಇಷ್ಟ. ರಾ ಆಗಿರಲಿ, ಮಾಸ್ ಆಗಿರಲಿ, ಏನೇ ಆಗಿರಲಿ, ಅವರು ಯಾವತ್ತೂ ಎಕ್ಸ್ಟ್ರಾ ಬಿಲ್ಡಪ್ ಕೊಡೋರಲ್ಲ, ಎಕ್ಸ್ಟ್ರಾ ಬಿಲ್ಡಪ್ ಬೇಕು ಅಂತ ಕೇಳೋರಲ್ಲ, ನಮ್ಮ ಹತ್ರ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಬೇಕು ಅಂತಲೂ ಕೇಳೋರಲ್ಲ. ಕ್ಯಾರೆಕ್ಟ್ರಿಗೆ ಎಷ್ಟು ಬೇಕು, ಆ ಕ್ಯಾರೆಕ್ಟರ್ ತೂಕ ಏನಿದೆ, ಅವ್ರು ಯಾವ ಥರ ಮಾತಾಡಬೇಕು ಅಂತ ತುಂಬ ಒಳ್ಳೆ ಕ್ಲಾರಿಟಿ ಇದೆ ಅವ್ರಿಗೆ. ಸೊ ಆಲ್ ದಿಸ್ ಕ್ರೆಡಿಟ್ ಗೋಸ್ ಟು ದ ಡೈರೆಕ್ಟರ್. ಆ್ಯಂಡ್ ನಮಗೆ ಇಂಥ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇರೋದು, ಐ ಥಿಂಕ್ ವಿ ಆರ್ ವೆರಿ ಲಕ್ಕಿ. ಆ್ಯಂಡ್ ಹೊಸಬ್ರ ಥರ ಫೀಲ್ ಆಗೋದೇ ಇಲ್ಲ ಅವ್ರ ಜೊತೆ. ಹೌದು, ಡೆಬ್ಯೂ ಫಿಲ್ಮು. ಬಟ್ ಇದಕ್ಕಿಂತ ಮುಂಚೆ 2 ಸಿನಿಮಾ ಮಾಡಿದರು, ಅದು ಹಲವಾರು ಕಾರಣದಿಂದ ಆಗಿಲ್ಲ ಪಾಪ ಅವ್ರಿಗೆ. ಬಟ್ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಅವ್ರ ಕ್ಲಾರಿಟಿ ಎಷ್ಟಿದೆ ಅಂದರೆ, ಒಂದು 15 ಸಿನಿಮಾ, ಅದ್ರಲ್ಲಿ 15 ಸಿನಿಮಾಲಿ 12 ಸಿನಿಮಾ ಇಟ್ಕೊಟ್ಟಂಗೆ, ಅಷ್ಟು ಕ್ಲಾರಿಟಿ ಇದೆ ಅವ್ರಿಗೆ. ಆ್ಯಂಡ್ ಸ್ಮಾಲ್ ಎಕ್ಸಾಂಪಲ್, ಅವರು ಕ್ಯಾಮ್ರಾಮ್ಯಾನು ಅವರು ತುಂಬ ಕ್ಲೋಸ್ ಫ್ರೆಂಡ್ಸು, ಮುಂಚೆಯಿಂದನೂ ಫ್ರೆಂಡ್ಸು. ಸೊ ಕ್ಯಾಮ್ರಾಮ್ಯಾನು ಡೈರೆಕ್ಟರ್ನ ಇಂಪ್ರೆಸ್ ಮಾಡಬೇಕು ಅಥವಾ ಫ್ರೇಮ್ ಬ್ಯೂಟಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೆಟ್ರ್ ಮಾಡ್ಬೋದು ಅಂತ ಐಡಿಯಾ ಇದ್ದೇ ಇರುತ್ತೆ, ಯಾವ ಕ್ಯಾಮ್ರಾಮ್ಯಾನ್ಗಂದ್ರೂ ಅದು ಇದ್ದೇ ಇರುತ್ತೆ. ಬಟ್ ನಮ್ಮ ಶ್ರೀಕಾಂತ್ ಅವರು, ಕೃಷ್ಣಣ್ಣ ಅವರು ಹೆಂಗಂದ್ರೆ, ಒಂದು ಟೇಕ್ ಆಲ್ರೆಡಿ ಮಾಡಿರ್ತೀವಿ, ಒಂದು ಟೇಕ್ ನಡೀತಾ ಇರುತ್ತೆ, ಒಂದು ಟೇಕ್ ಆಲ್ರೆಡಿ ಮಾಡ್ತಾ ಇರ್ತೀವಿ, ಟೇಕ್ ಓಕೆ ಆಗಲ್ಲ. ಡೈರೆಕ್ಟ್ರಿಗೆ ಏನೋ ಒಂದು ಚಿಕ್ಕ ಚೇಂಜ್ ಇರುತ್ತೆ, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನೋ ಆಗಿರ್ಬೋದು, ಅಥವಾ ನಮ್ಮ ಕಡೆಯಿಂದ ಆ್ಯಕ್ಟಿಂಗ್ ಈ ಥರ ಮಾಡ್ಬೋದು, ಆ ಥರ ಏನಾದರೂ ಚಿಕ್ಕ ಚೇಂಜ್ ಇದ್ದೇ ಇರುತ್ತಲ್ಲ. ಆ ಗ್ಯಾಪ್ ಏನಾದ್ರು ಸಿಕ್ಕಿದ್ರೆ ನಮ್ಮ ಕೃಷ್ಣಣ್ಣ, ಒಂದು ನಿಮಿಷ ಬೆಲ್ ಅಲೋ ಅದು ಸ್ವಲ್ಪ ಇದು ಮಾಡು ಅದು ಮಾಡು ಅಂತ ಹೇಳ್ತಾರೆ. ಮತ್ತೆ ಬಂದು ಕುತ್ಕೊಂಡು ನಾ ರೆಡಿ ಅಂದರೆ ಕ್ಯಾಮ್ರಾಮನ್, ಸರ್ ಒಂದು ನಿಮಿಷ ಅದೇನೋ ಏನು ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ, ನಾನು ಕೇಳಿದ್ನಾ, ನಾನು ಎಕ್ಸ್ಟ್ರಾ ಬೇಕು ಅಂತ ಕೇಳಿದ್ನಾ, ಬೇಡ ನನಗೆ ಸಾಕು ಆಲ್ರೆಡಿ ಕೊಟ್ಟಿದ್ಯಾ, ಅವಾಗ ಇವಾಗ ಫಸ್ಟಾಗಿ ಓಕೆ ಆಗಿದ್ರೆ ಏನು ಮಾಡ್ತಿದ್ದೆ ನೀನು ಅಂತ. ಸೊ ಚಿಕ್ಕ ಚೇಂಜ್, ಚಿಕ್ಕ ಬ್ಯೂಟಿ ಕೊಡ್ಬೇಕಂದ್ರೂ ಬೇಡ, ನನಗೆ ಇದೇ ಬೇಕು, ಇಷ್ಟು ಸಾಕು. ಸೊ ಆ ಥರ ಕ್ಲಾರಿಟಿ ಅವ್ರ ಕ್ಯಾಮ್ರಾಮನ್ ಆಗಲಿ, ಮ್ಯೂಸಿಕ್ ಆಗಲಿ, ನಮ್ಮ ಕಡೆಯಿಂದ ಆ್ಯಕ್ಟಿಂಗ್ ಆಗಲಿ, ಎಲ್ಲದ್ರ ಮೇಲೂ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಜೀವನದಲ್ಲಿ. ಇಟ್ಸ್ ವೆರಿ ನೈಸ್, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ತುಂಬ ಕಡಿಮೆ ಕ್ಯಾರೆಕ್ಟರ್ಸ್ ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ತುಂಬ ಆರ್ಟಿಸ್ಟ್ಗಳಿಲ್ಲ, ಇರೋ ಆ ಪಾತ್ರಗಳ ಮಧ್ಯೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಕಾಣಿಸ್ತು. ಇರೋ ಪಾತ್ರಗಳ ಮಧ್ಯೆ ಇಮೋಷನ್ಸ್ ಜಾಸ್ತಿ ಇದೆ. ಹೌದು, ನನಗೆ ಖುಷಿ ಕೇಳ್ತಿರೋದು ಅಂದರೆ, ನಾನು ತುಂಬ ಕಡಿಮೆ ಆ್ಯಕ್ಟ್ರೆಸ್ಗಳನ್ನು ಈ ಥರ ನೋಡಿದ್ದು. ಸಿನಿಮಾಗಳ ಆಯ್ಕೆನೇ ತುಂಬ ಬ್ಯೂಟಿಫುಲ್ ಆಗಿದೆ ನಿಮ್ಮದು. ಅಂದರೆ ಸಿನಿಮಾದಿಂದ ಸಿನಿಮಾಗೆ ತುಂಬ ಚೇಂಜ್ ಓವರ್ಸು, ವೇರಿಯೇಷನ್ಸು ಪಾತ್ರದಿಂದ ಪಾತ್ರಕ್ಕೆ. ಅದು ನೀವು ಆಯ್ಕೆ ಮಾಡ್ಕೋತಿದ್ರೋ ಅಥವಾ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ? ನನ್ನನ್ನು ಹುಡ್ಕೊಂಡು ಬರ್ತಾರೆ. ಇಲ್ಲ, ಮೇ ಬಿ ಐ ಆಮ್ ಬ್ಲೆಸ್ಡ್. ನನ್ನನ್ನು ಹುಡ್ಕೊಂಡು, ಇಲ್ಲ ಡೈರೆಕ್ಟರ್ಸ್ಗೆ ಅದು ಬರ್ತಾ ಇದೆ. ಓಕೆ, ಇವರು ಸುಮ್ಮನೆ 1-2 ಸಾಂಗು, 1-2 ಸೀನ್ ಇದ್ಬಿಟ್ಟು ಕಳಿಸ್ಬಿಡೋದು ಥರ ಅಲ್ಲ, ಪರ್ಫಾರ್ಮ್ ಮಾಡಿಸ್ಬೇಕು ಇವ್ರ ಹತ್ರ. ಆ ಥರ ಇದ್ರೇನೆ ಇವ್ರು ಒಪ್ಕೊಳ್ಳೋದು ಅನ್ನೋದು ಅವ್ರಿಗೆ ಬಂದು ಅವರೇ ಬರ್ತಾ ಇದ್ದಾರೆ. ಸೊ ಐ ಆಮ್ ಬ್ಲೆಸ್ಡ್ ವಿನ್ ದಟ್ ವೇ. ಸೊ ಈಗ ಸನ್ ಆಫ್ ಮುತ್ತಣ್ಣದಲ್ಲೂ ಅಷ್ಟೇ, ಜಾಸ್ತಿ ಪಾತ್ರಗಳಿಲ್ಲದೆ ಈ 3-4 ಪಾತ್ರ ಅಥವಾ ಎಷ್ಟೋ ಪಾತ್ರಗಳಿದೆಯಲ್ಲ, ಅಷ್ಟರಲ್ಲೇ ಎವಾಲ್ವ್ ಆಗಿ ಅದರಲ್ಲಿ ಏನು ಎಮೋಷನ್ಸ್ ತರ್ಬೋದು. ಆಸ್ ಪ್ರಣಮ್ ಸೆಡ್, ಡೈರೆಕ್ಟರ್ಗೆ ತೀರಾ ಓವರ್ ದ ಬೋರ್ಡ್ ಬೇಡ. ಬಿಕಾಸ್ ನಾವು ಇನ್ ಜನರಲ್, ಇನ್ ರಿಯಲ್ ಲೈಫ್ ನಾವು ತುಂಬ ಡ್ರಾಮೆಟಿಕ್ ಆಗಿ ನಾವು ಮಾತಾಡಲ್ಲ, ಅಥವಾ ನಾವೇನಾರ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ವಿ ಡೋಂಟ್ ಸ್ಪೀಕ್ ಲೈಕ್ ಇದೆಲ್ಲ ಇಲ್ಲ. ಓವರ್ ದ ಬೋರ್ಡ್ ಹೋಗದೆ ಸಟಲ್ ಆಗಿ ಏನ್ ವಿಷಯನ ಹೇಳಬೇಕು, ಹೆಂಗೆ ಎಮೋಟ್ ಮಾಡಬೇಕು, ಅದನ್ನ ನಮ್ಮ ಕೈಯಲ್ಲಿ ಮಾಡಿಸಿದ್ದಾರೆ. ಸೊ ಹಿ ಹ್ಯಾಸ್ ಲಾಟ್ ಆಫ್ ಕ್ಲಾರಿಟಿ ಆನ್ ದೋಸ್ ಥಿಂಗ್ಸ್. ನಾವೇನಾರ ಜಾಸ್ತಿ ಮಾಡ್ತಾ ಇದೀವಿ ಅಂದ್ರೆ, ನೀವು ನಿಜ ರಿಯಲ್ ಲೈಫಲ್ಲಿ ಹಿಂಗೆ ನಾ ಮಾಡೋದು,
ಹಿಂಗೇನ ರಿಯಾಕ್ಟ್ ಮಾಡೋದು ನೀವು ಅಂತ ಈ ತರ ಎಲ್ಲ ನಮಗೆ ಯೋಚನೆ ಕರೆಕ್ಟ್ ಅಲ್ವಾ, ನಾವ್ ರಿಯಲ್ ಲೈಫಲ್ಲಿ ಇಷ್ಟೊಂದೆಲ್ಲ ಡ್ರಾಮೆಟಿಕ್ ಆಗಿ ಇರಲ್ವಲ್ಲ, ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡಲ್ಲ ಅಲ್ವಾ ಅನ್ಬಿಟ್ಟು ಈ ತರದ್ ಒಂದು ನಾನು ತುಂಬಾ ಕಲ್ತಿದ್ದೀನಿ ಅವ್ರ ಹತ್ರ. ನಾನು ಎಷ್ಟೇ ಸಿನಿಮಾ ಮಾಡಿದ್ರು ನಾನು ಹೋಗ್ತಾ ಮಗು ಆ ತರ ಹೋಗ್ತೀನಿ, ಬರ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ತಿರ್ಗಾ ನೆಕ್ಸ್ಟ್ ಸಿನಿಮಾದಲ್ಲಿ ಐ ಗೋ ಆಸ್ ಅ ಬೇಬಿ ಓನ್ಲಿ, ಸ್ಮಾಲ್ ಕಿಡ್, ಸೊ ದಟ್ ನಂಗೆ ಏನೇ ಗೊತ್ತಿದ್ರು ನನ್ನೊಳಗಡೆ ಇಟ್ಕೊಂಡು ಅವ್ರ ಹತ್ರ ಏನೇ ತಗೋಬಹುದು ಅದನ್ನ ನಾನು ತಗೊಂಡು ಐ ಜಸ್ಟ್. ನೀವು ಕೇಳಿದ್ರಲ್ಲ ಖುಷಿ ಅವ್ರಿಗೆ ಏನಕ್ಕೆ ಈ ತರ ಅವ್ರು ಹೇಳಿದ್ರು ಹುಡ್ಕೊಂಡ್ ಬರ್ತಾ ಇದೆ ಅಂತ. ಏನಕ್ಕೆ ಹುಡ್ಕೊಂಡ್ ಬರ್ತಾ ಇದೆ ಅಂದ್ರೆ ಶಿ ಈಸ್ ಅನ್ ಆಕ್ಟರ್ ಅದ. ನೀವು ಏನ ಮನೆ ತಗೊಳ್ಳಿ, ಕೇಸ್ ಆಫ್ ಕೊಂಡಣ್ಣ ತಗೊಳ್ಳಿ, ಯಾವ್ದೇ ಧ್ಯಾನ್ ಫಸ್ಟ್ ಸಿನಿಮಾಲೇ 6 ಹೊಡೆದ್ರು ಅವರು. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡಿ, ಏನ್ ಆಕ್ಟಿಂಗ್ ಮಾಡಿದಾರೆ ಅದ್ರಲ್ಲಿ. ಅದನ್ನು ಒಂದು ಗೋಡೆ ಉಚ್ಕೊಂಡು ಹೋಗ್ತಾ ಇರ್ತಾರಲ್ಲ, ಕೈ ಒಂದ್ಸತಿ ನೋಡಿದ್ರೆ ಜುಮ್ ಅನ್ನುತ್ತೆ ಅದು. ಸೊ ನಮಗೆ ಆ ತರ ಟ್ಯಾಲೆಂಟ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಕಮ್ಮಿ ಅನ್ಸುತ್ತೆ. ಬಿಕಾಸ್ ಮೆಜಾರಿಟಿ ಆಫ್ ದ ಮೂವೀಸ್ ನಾವು ಮಾಡಿದ್ರು ನಮ್ ಕಂಟೆಂಟ್ ಡ್ರಿವನ್ ಸಿನಿಮಾಸ್ ಎಷ್ಟು ಬರುತ್ತೆ ನಮಗೆ. ಕಮರ್ಷಿಯಲ್ಗೆ ಕಂಟೆಂಟ್ಗೆ ನಾವು ಕಂಪ್ಯಾರಿಸನ್ ಕೊಟ್ರೆ ಕಂಟೆಂಟ್ ಡ್ರಿವನ್ ಇಸ್ ಲಿಟಲ್ ಲೆಸರ್ ದನ್ ಕಮರ್ಷಿಯಲ್ ಸಿನಿಮಾ. ಕಮರ್ಷಿಯಲ್ ಸಿನಿಮಾ ಜಾಸ್ತಿ ಬರುತ್ತೆ. ಸೊ ಈ ತರ ಒಬ್ಬ ಆಕ್ಟ್ರೆಸ್ ನಮಗೆ ಇಂಡಸ್ಟ್ರಿಗೆ ಬೇಕಿತ್ತು. ಸೊ ಇವಾಗ ಕಂಟೆಂಟ್ ಯಾರ್ಯಾರ ಹತ್ರ ಇದೆಯೋ ಎಲ್ಲರೂ ಇವ್ರನ್ನ ಹೊಡ್ಕೊಂಡು ಹೋಗೋದು. ಆಕ್ಟಿಂಗ್ ಮಾಡ್ತಾರೆ. ಎಕ್ಸಾಜರೇಟಿಂಗ್ ಅವ್ರು ನನಗೆ ಹೇಳಿದ್ರು ಅಂತ ನಾನು ಅವ್ರಿಗೆ ಹೇಳ್ತಾ ಇಲ್ಲ. ಸಿ ಬೀಂಗ್ ಅ ಸ್ಟಾರ್ ಕಿಡ್ ನನಗೆ ಭಯ ಆಯ್ತು, ಅಯ್ಯೋ ಹೆಂಗಿರ್ತಾರೋ, ಹೇಗ್ ಬಿಹೇವ್ ಮಾಡ್ಬೇಕು ಹೆಂಗೋ ಗೊತ್ತಿಲ್ಲ. ಬಟ್ ದೆನ್ ಹಿ ವಾಸ್ ಸೋ ಗ್ರೌಂಡೆಡ್. ಅದಾದ್ಮೇಲೆ ಸ್ಟಾರ್ ಕಿಡ್ ಅಂದ ತಕ್ಷಣ ನಂಗೆ ಈ ತರ ರೂಟ್ ಇದೆ ಹಿಂಗೆ ಹೋಗೋದಕ್ಕೆ, ನಾನು ಮಾಸ್ ಫಿಲ್ಮ್ ಮಾಡಬೇಕು, ಕಮರ್ಷಿಯಲ್ ಫಿಲ್ಮ್ ಮಾಡಬೇಕು, ದೊಡ್ಡ ಲೆವೆಲ್ ಸ್ಕೇಲಲ್ಲಿ ಇರಬೇಕು ಅನ್ನೋದಕ್ಕಿಂತ ಪ್ರಣಮ್ ಇಸ್ ಸೋ ಮೆಚ್ಯೂರ್ಡ್ ದಟ್ ಈ ಥರ ಸೆನ್ಸಿಟಿವ್ ವಿಷಯನ ನಾನು ಹೇಳಿದ್ರೆ ಜನಕ್ಕೆ ಈ ಥರ ತಗೊಂತಾರೆ. ಬೀಂಗ್ ಅನ್ ಆಕ್ಟರ್ ನಾನು ಪ್ರೂವ್ ಮಾಡ್ಕೋಬಹುದು ಅಂತ ಈ ಸಿನಿಮಾ ಸೆಲೆಕ್ಟ್ ಮಾಡ್ಕೊಂಡಿರೋದು. ಅಂಡ್ ದಿಸ್ ಇಸ್ ಜಸ್ಟ್ ಲೈಕ್ ಅ ರೀಲಾಂಚ್ ಫಾರ್ ಹಿಮ್. ಕುಮಾರಿ 21F ಆದ್ಮೇಲೆ ದಿಸ್ ಸನ್ ಆಫ್ ಮುತ್ತಣ್ಣ. ಅಂಡ್ ನಾನು ಸಿಕ್ಕಾಬಡೆ ಇಂಟರ್ವ್ಯೂಸ್ ಅಲ್ಲಿ ಇಬ್ರು ಒಟ್ಟಿಗೆ ಕೂತಿದ್ದೀವಿ. ಅಂಡ್ ಹೀಸ್ ಬೀನ್ ಟೆಲ್ಲಿಂಗ್ ಅಬೌಟ್ ಸನ್ ಆಫ್ ಮುತ್ತಣ್ಣ. ತುಂಬಾ ನಂಗೆ ಇದು ತುಂಬಾ ಹತ್ರವಾದದ್ದು. ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಈ ತರ ನಾನು ರೀಚ್ ಆಗ್ಬೇಕು ಅನ್ನೋ ಮೆಚುರಿಟಿ ಇದೆಯಲ್ಲ, ದಟ್ ಈಸ್ ರಿಯಲಿ ನೈಸ್. ಅಂಡ್ ಐ ಆಮ್ ಸೋ ಹ್ಯಾಪಿ. ಬೇರೆಯವ್ರು ಇವಾಗ ನೆಕ್ಸ್ಟ್ ಸ್ಟಾರ್ ಕಿಡ್ಡು ಹಿಂಗೆಲ್ಲ ಮಾಡ್ತಾರೋ ಇಲ್ವೋ ಅಂತ ಅವರೇ ಅಸ್ಯೂಮ್ ಮಾಡ್ಕೊಳ್ಳೋ ಬದಲು ಬಂದು ಹೇಳ್ಬೇಕು ಸಬ್ಜೆಕ್ಟ್ಸ್ನ. ಹೇಳ್ದಾಗ ಕ್ಲಾರಿಟಿ ಸಿಗುತ್ತೆ. ಸುಮ್ಮನೆ ನೀವೇ ಅಸ್ಯೂಮ್ ಮಾಡ್ಕೊಂಡ್ರೆ ದಟ್ ಈಸ್ ರಾಂಗ್ ಡಿಸಿಷನ್. ಜೆನ್ಜಿ ಹೀರೋಸ್ ಅಂತ ನಾವೇನು ಕರಿತಾ ಇದ್ದೀವಿ, ನೀವುಗಳೆಲ್ಲ ಬರ್ತಾ ಇರೋದು ಇವ್ರುಗಳಿಗೆಲ್ಲ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಅಂದರೆ ನಾವೇನು ಮಾಡಬೇಕು, ನಾವು ಹೆಂಗೆ ಹೋಗ್ಬೇಕು ಅನ್ನೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ಮೊದಲಾದರೆ ಓಕೆ, ಈಗ ಪ್ರಜ್ವಲ್ ಅವ್ರು ಬಂದಾಗ ಬೇರೆ ಥರ ಇತ್ತು. ಬಟ್ ಇವಾಗ ಎಲ್ಲ ನೋಡಿ ಅದನ್ನು ಕಲ್ತಿರೋದು, ಪ್ರಾಕ್ಟಿಕಾಲಿಟಿ ತುಂಬ ಚೆನ್ನಾಗಿ ಗೊತ್ತಿದೆ. ಓಕೆ, ನಾವು ಹೆಂಗೆ ಹೋದ್ರೆ ಹೆಂಗಾಗುತ್ತೆ, ಹಿಂಗೆ ಹೋದ್ರೆ ಹೆಂಗೆ ಒಪ್ತಾರೆ, ಆ ರಿಯಾಲಿಟಿ ಗೊತ್ತಿದೆ. ಸೊ ಜನನೂ ಅಷ್ಟು ಇದಾಗಿದ್ದಾರೆ. ಆಮೇಲೆ ಮೀಡಿಯಮ್ ಹಂಗೆ ಆಗೋಗಿದೆ. ಸೊ ಆ ಒಂದು ವಿಷಯಕ್ಕೆ ಅಂದರೆ ತುಂಬ ಜನರನ್ನ ಇತ್ತೀಚೆಗೆ ಬರ್ತಿರೋಂಥ ಎಲ್ಲ ಹೀರೋಗಳನ್ನ ಅಥವಾ ಆರ್ಟಿಸ್ಟ್ಗಳನ್ನ ನೋಡ್ಬೇಕಾದ್ರೆ ಅದು ಅನಿಸುತ್ತೆ, ಓ ಇವ್ರು ಎಷ್ಟು ಕ್ಲಾರಿಟಿ ಇದೆಯಲ್ಲ ಇವಾಗಲೇ ಅಂತ. ಸೊ ಗುಡ್ ಅದು. ಆ್ಯಂಡ್ ಇನ್ನೊಂದು ವಿಷಯ ಅಂದರೆ, ನಿಮಗೆ ಈ ಥರದೊಂದು ಸಿನಿಮಾದಲ್ಲಿ ರಂಗಾಯಣ ರಘು ಥರದ್ದು ಒಂದು ಪಾತ್ರ ಇದ್ದಾರೆ ಅಂತ ಹಿರಿಯ ಕಲಾವಿದರಿದ್ದಾರೆ ಅಂತಂದರೆ, ಅವರೇ ಒಂದು ಆ್ಯಕ್ಟಿಂಗ್ ಯೂನಿವರ್ಸಿಟಿ ಥರ ಅವರು ಆ್ಯಕ್ಚುಲಿ. ಅಂದರೆ ರಾ ಎಮೋಷನ್ಸ್ಗೆ ಮತ್ತು ಆ ನ್ಯಾಚುರಾಲಿಟಿಗೆ ಡ್ರಾಮ್ಯಾಟಿಕ್ಕಾಗಿ ಇನ್ನೂ ಸಖತ್ತಾಗಿ ಮಾಡ್ತಾರೆ ಅವರು. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಾಲಿಟಿ, ನ್ಯಾಚುರಾಲಿಟಿ ಅಂದಾಗ ಅವರು ಸೂರ್ಯ ಅವರೊಟ್ಟಿಗೆ ಅವ್ರದ್ದೊಂದು ಕಲ್ಟ್ ಒಂದಷ್ಟು ಮಾಡಿದಾರಲ್ಲ, ಅಥವಾ ಒಂದು ಈ ಥರದ ಎಮೋಷನ್ಸ್ ಒಂದಷ್ಟು ಮಾಡಿದಾರಲ್ವ, ಅದು ನೋಡಿದ್ರೆ ಯಪ್ಪ ಅಂತ ಅನ್ಸುತ್ತೆ. ಸೊ ಆ ಥರದ ಒಬ್ಬ ಕಲಾವಿದ ನಿಮ್ಮೊಟ್ಟಿಗೆ, ಅಂದರೆ ಈ ಒಂದು ನಿಮ್ಮಿಬ್ಬರು ಅವ್ರ ಜೊತೆ ಕೆಲಸ ಮಾಡಿದ್ದೀರಿ, ಈ ಒಂದು ಟ್ರಾವೆಲ್ ಹೇಗಿತ್ತು ಅಂತ? ನಿಜವಾಗ್ಲೂ ಸಕ್ಕದಾಗಿತ್ತು. ಅಂದರೆ ನಾವು ವಿ ಬೀನ್ ಟೆಲ್ಲಿಂಗ್ ದಟ್ ಹಿ ಈಸ್ ಜಸ್ಟ್ ಲೈಕ್ ಎನ್ ಇನ್ಸ್ಟಿಟ್ಯೂಷನ್ ಫಾರ್ ಅಸ್. ಅಂದರೆ ನಮ್ಮಿಬ್ಬರಿಗೆ ಅಂತ ಅಲ್ಲ, ಇಡೀ ಟೀಮಿಗೆ ಆ ಸೀನನ್ನ ಬರ್ದಿರೋದು ಬೇರೆ ಒಂದು ರೀತಿ ಆದರೆ ಅವ್ರು ಬೇರೆ ರೀತಿನೇ ತೊಗೊಂಡು ಹೋಗ್ಬಿಡ್ತಾ ಇದ್ರು ಆನ್ ಸೆಟ್. ಸೊ ಅಷ್ಟು ಆ ಮ್ಯಾಜಿಕ್ ಇದೆ, ಆ ಸ್ಪಾಂಟೆನಿಟಿ ಇದೆ ಅವರಲ್ಲಿ. ಆ್ಯಂಡ್ ಸಾಕಷ್ಟು ಕಲ್ತಿದ್ದೀನಿ. ಲೈಕ್ ನಾನಾಗಿರ್ಬೋದು, ಪ್ರಣಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಅವ್ರದ್ದು ಒಂದು ಶಾರ್ಟಲ್ಲಿ ಹೇಳೋದಾಗಿರ್ಬೋದು, ಅವ್ರು ರಿಯಾಕ್ಟ್ ಮಾಡ್ತಾ ಇರ್ಬೇಕಾದ್ರೆ, ಅವ್ರು ಹೇಳ್ತಾ ಇರ್ಬೇಕಾದ್ರೆ ನಾವು ರಿಯಾಕ್ಟ್ ಮಾಡೋದು ನಮ್ಗೆ ಹೇಳ್ಕೊಡೋರು. ಸೊ ಸಿಕ್ಕಾಪಟ್ಟೆ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ರಂಗಾಯಣ ರಘು ಸರ್. ನಿಜವಲ್ಲೂ ನನಗೆ ನಾವೆಲ್ಲ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ನನಗೆ ಈ ಪಾತ್ರ ತುಂಬ ನನ್ನ ನಿಜ ಜೀವನಕ್ಕೆ ತುಂಬ ಹತ್ರ. ಸೊ ರಂಗಾಯಣ ರಘು ಸರ್ ಥರ ಒಬ್ಬ ತಂದೆ ಬರ್ತೀಯಾರಂದರೆ, ಒಂದು ಪಾತ್ರ ಮಾಡ್ತೀಯಾರಂದರೆ ನನಗೆ ಸಖತ್ ಎಕ್ಸೈಟೆಡ್. ನಾನು ವಾಸ್ ವೆರಿ ಎಕ್ಸೈಟೆಡ್. ಆ್ಯಂಡ್ ನನಗೆ ಇವಾಗಲೇ ವರ್ಕಿಂಗ್ ವಿತ್ ಹಿಮ್ ಮೋರ್ ದೆನ್ ಕಮರ್ಷಿಯಲ್ಸ್ ಬಿಟ್ಬಿಡಿ, ಸಿನಿಮಾ ಕಮರ್ಷಿಯಲ್ಸ್ ಅಂದರೆ ಅವರಿದ್ರೆ ಸಿನಿಮಾ ಚೆನ್ನಾಗುತ್ತೆ ಅಥವಾ ಬಿಸ್ನೆಸ್ ಚೆನ್ನಾಗುತ್ತೆ, ಅದೆಲ್ಲ ಬಿಟ್ಬಿಡಿ. ನನಗೆ ಒಬ್ಬ ನಟನಾಗಿ ಅವ್ರ ಜೊತೆ ಕೆಲಸ ಮಾಡೋಕ್ಕಾದ್ರೆ ನನಗೆ ಎಕ್ಸೈಟ್ಮೆಂಟ್ ಏನಿತ್ತು ಅಂದರೆ, ನನಗೆ ಕಲಿಯಕ್ಕೆ ಸಿಗ್ತದೆ ನನಗೆ ಈಗಲೇ ಅಂತ.
ಇವಾಗಲೇ ನಾನು ಅವ್ರ ಜೊತೆ ಕೆಲಸ ಮಾಡಿದ್ರೆ ಅವ್ರು ಹೆಂಗೆ ಮಾಡ್ತಾರೆ, ನನ್ನ ಆ್ಯಕ್ಟಿಂಗ್ ಹೆಂಗೆ ಬೆಟರ್ ಮಾಡ್ಬೋದು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಂತ ಎಲ್ಲ ಸಖತ್ ಎಕ್ಸೈಟ್ ಆಗಿದೆ. ಆ್ಯಂಡ್ ಎಕ್ಸಾಕ್ಟ್ಲಿ ಅದೇ ಆಯಿತು. ಸೊ ಹಿ ವಾಸ್ ಎಷ್ಟು ಡೌನ್ ಟು ಅರ್ತ್. ಆಮೇಲೆ ಅವ್ರು ಬರೀ ನಮಗಲ್ಲ, ಅವರು ಏನೂ ಕಲಿಸ್ತೇನೆ ನಾವು ಕಲಿತಿರ್ತೀವಿ ಅವರಿಂದ. ಸೊ ನಾನು ರಘು ಸರ್ ಜೊತೆ ಶಾರ್ಟ್ ಮುಗಿಸಿದ್ರೆ ಬಂದು ಮಾನಿಟರ್ ಹತ್ರ ಕೂತ್ಕೋತಾ ಇದ್ದೆ, ಎಲ್ಲೂ ಹೋಗ್ತಾ ಇರಲಿಲ್ಲ. ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ವಾಟ್ ಈಸ್ ಇಸ್ ಅಪ್ರೋಚ್. ಅವರು ಡೈಲಾಗ್ ಓದಾದ್ಮೇಲೆ ಈ ಸೀನ್ನ ಅವ್ರ ರಿಯಾಲಿಟಿನ ಅಥವಾ ಅವ್ರ ಸ್ಟೈಲಲ್ಲಿ ಅವ್ರು ಹೆಂಗೆ ತೊಗೋತಾರೆ ಇದನ್ನು, ಸೊ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ನಾವು ಜೊತೆಗೆ ಆ್ಯಕ್ಟ್ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಹೆಲ್ಪ್ ಮಾಡೋರು. ಒಂದು ಡೈಲಾಗ್ ಏನಾದರೂ ಹೇಳ್ತಾ ಇದ್ರೆ ಲೈಕ್ ಅಲ್ಲ ಹೇಳು, ಬಟ್ ಒಂದ್ಸತಿ ಆ ಕಡೆ ಲುಕ್ ತೊಗೊಂಡು ಒಂದು ಬ್ರೇಕ್ ತೊಗೊಂಡು ಮತ್ತೆ ಈ ಕಡೆ ಬಾ, ಸಖತ್ತಾಗಿರುತ್ತದು ಅಂತ. ಅದು ಡೈಲಾಗ್ನ ಇನ್ನೂ ಎಲಿವೇಟ್ ಮಾಡ್ತಾ ಇತ್ತು, ಒಂದು ಚಿಕ್ಕ ಸಣ್ಣದು. ಆ್ಯಂಡ್ ನಾಟ್ ಜಸ್ಟ್ ಟೀಚಿಂಗ್ ಆಸ್ ಅನ್ ಆ್ಯಕ್ಟಿಂಗ್, ಸ್ಕ್ರಿಪ್ಟ್ಗೂ ಅಷ್ಟೇ. ನಮ್ಮ ಇಂಟರ್ವಲ್ ಬ್ಲಾಕ್ ಒಂದಿದೆ, ಸಖತ್ತಾಗಿ ಬಂತು. ಅದು ಸಿಂಗಲ್ ಶಾಟು, 4.5 ನಿಮಿಷ ಇದೆ. ಅದು ಇಡೀ ಮನೆ ಗಿಂಬಲಲ್ಲಿ ತುಂಬ ಇಮೋಷನ್ಸ್ ಇದೆ, ತುಂಬ ಹೀಟೆಡ್ ಸೀನ್ ಅದು. ಸೊ ನಾನು ಫುಲ್ ಕೋಪ ಮಾಡ್ಕೊಂಡಿರ್ತೀನಿ ರಂಗಾಯಣ ರಘು ಸರ್ ಮೇಲೆ. ಸೊ ನಾನು ಜಗಳ ಆಡ್ತಾ ಇರ್ತೀನಿ, ಒಂದು ಕಡೆಯಿಂದ ರೂಮಿಗೆ ರೂಮಿಂದ ಬಂದು ಮತ್ತೆ ಎಕ್ಸಿಟ್ ಮಾಡ್ತೀನಿ. ಸೊ ಅದರೆಲ್ಲ ಫುಲ್ ಮೂಮೆಂಟ್ ಇದೆ, ಎಲ್ಲ ಇದೆ. ಆ್ಯಂಡ್ ಆ ಸೀನಲ್ಲಿ 2.5 ಪೇಜ್ ಇದೆ ಡೈಲಾಗು. ಆ್ಯಂಡ್ ಮೇಜರ್ ಕಂಟೆಂಟ್ ಅದು, ಮೇನ್ ಕಂಟೆಂಟ್ ಅದು ಸಿನಿಮಾದು. ಸೊ ಅಲ್ಲಿ ಎಲ್ಲಿ ಬ್ಯಾಂಗ್ ಬರಬೇಕು, ಯಾವ ಡೈಲಾಗ್ ಎಲ್ಲಿ ಬರಬೇಕು, ಅದು ಲಾಸ್ಟಲ್ಲಿ ಬರಬೇಕು. ಬ್ಯಾಂಗ್ ಇದ್ರೆ ಅವಾಗಲೇ ಅದು ಕರೆಕ್ಟಾಗಿ ತೂಕ ಬರುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಅದು ಮಧ್ಯದಲ್ಲಿರೋ ಡೈಲಾಗ್ ಲಾಸ್ಟಲ್ಲಿತ್ತು, ಅಥವಾ 2-3 ಆ ಥರ ಇತ್ತು. ಸೊ ಅವ್ರು ಬರೀ ಅವ್ರ ಸೀನ್ ಓದೋದಲ್ಲ, ಆ ಸೀನ್ ಮಾಡ್ಬೇಕಾದ್ರೆ ನನ್ನ ಡೈಲಾಗ್ ಅವ್ರು 2-3 ಸತಿ ಓದಿದ್ರು. ಹೀ ರೆಡ್ ದ ಹೋಲ್ ಥಿಂಗ್, ಹೀ ರೆಡ್ ದ ಸೀನ್, ಹೆಂಗೆ ಮಾಡ್ಬೋದು, ಹೆಂಗೆ ಬೆಟರ್ ಮಾಡ್ಬೋದು ಇದನ್ನ ಅಂತ ಅವರು ಹೇಳಾದ್ಮೇಲೆ ಎಲ್ಲಿತ್ತು ಆ ಮ್ಯಾಟರ್ನ ಆ ಡೈಲಾಗ್ ಶಿಫ್ಟ್ ಮಾಡ್ಬಿಟ್ಟು ಈ ಡೈಲಾಗ್ ಮಧ್ಯಕ್ಕೆ ಶಿಫ್ಟ್ ಮಾಡಿ, ಅದಾದ್ಮೇಲೆ ನಾವು ಮಾಡಿದಾಗ ಸೀನ್ನ ಮಾಡಿದ ತಕ್ಷಣ ಎಲ್ಲರೂ ಎಷ್ಟು ಖುಷಿ ಪಟ್ಟರು ಗೊತ್ತಾ ಅದನ್ನು. ಎವ್ರಿ ಒನ್ ವಾಸ್ ಕ್ಲಾಪಿಂಗ್ ಆ್ಯಂಡ್ ದಟ್ಸ್ ಹೌ ಗುಡ್ ಈಸ್. ಆ್ಯಂಡ್ ಈಸ್ ಸೋ ನೈಸ್. ಸಿನಿಮಾಗೆ ಹೆಲ್ಪ್ ಮಾಡ್ತಾರೆ ಅವರು, ಬರೀ ಅವ್ರ ಜೊತೆ ಆರ್ಟಿಸ್ಟ್ಗಲ್ಲ, ಅವ್ರು ಮಾಡ್ತಿರೋ ಸಿನಿಮಾನೂ ಅವ್ರದ್ದೇ. ಈ ಥರದ ಸಿನಿಮಾಗಳು ಮಾಡೋದಕ್ಕೆ ಧೈರ್ಯ ಮಾಡ್ತಾರೆ, ಅಂದರೆ ಈಸಿಲಿ ತೊಗೊಳ್ಳಲ್ಲ. ಅಂದರೆ ಪ್ರೊಡಕ್ಷನ್ ಹೌಸ್ಗಳು ಈ ಥರ ಇದು ವರ್ಕ್ ಆಗುತ್ತೋ ಇಲ್ವೋ, ಕಮರ್ಷಿಯಲ್ಲು ತುಂಬ ಲೆಕ್ಕಾಚಾರ ತುಂಬ ಇರುತ್ತೆ. ಬಟ್ ಈ ಥರದೊಂದು ಕಂಟೆಂಟ್ನ ಪ್ರೆಸೆಂಟ್ ಮಾಡಬೇಕು, ಈ ಥರದೊಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಧೈರ್ಯ ಮಾಡಬೇಕು ಅಂತ ಅನ್ಸುತ್ತೆ. ಸೊ ಈ ಒಂದು ಕೊಲಾಬ್ರೇಷನ್ ಹೆಂಗೆ ಪ್ರೊಡಕ್ಷನ್ ಹೌಸ್ ಬಗ್ಗೆ ಅಥವಾ ಡೈರೆಕ್ಟ್ರು ಇದ್ದಿದ್ರೆ ಬಿ ಕೇಳ್ತಾ ಇದ್ದೆ ಅವ್ರನ್ನ, ಹಂಗಾಗಿ ಎಲ್ಲ ಆ ಪ್ರಶ್ನೆಗಳೆಲ್ಲ ಎಸ್ ಪ್ಲೀಸ್. ಪುರಾತನ ಫಿಲಮ್ಸ್, ನಮ್ಮ ಶಾಂತಾಮೂರ್ತಿ ಅವರು, ಹರಿಪ್ರಸಾದ್ ಅವರು, ದಿವ್ಯಾ ಅವರು ವೆರಿ ವೆರಿ ಪ್ಯಾಷನೆಟ್. ಸಿನಿಮಾ ಮೇಲೆ ತುಂಬ ಪ್ರೀತಿ ಇದೆ, ಸಿನಿಮಾಗೆ ದೊಡ್ಡ ಫ್ಯಾನ್ ಅವರು, ಹರಿಪ್ರಸಾದ್ ಅವರು. ಆ್ಯಂಡ್ ಫಸ್ಟು ಅವರಿಂದನೇ ಬಂದಿದ್ದು ನನಗೆ. ಅವರೇ ಫೋನ್ ಮಾಡಿದ್ದು. ಅವ್ರು ಫೋನ್ ಮಾಡಿಬಿಟ್ಟು ಪ್ರಣಾಮ್ ಈ ಥರ ಕತೆ ಇದೆ ಕಳಿಸ್ತೀನಿ ಸರ್. ಶೋರ್ ಏನಂತ ಮಂತ್ರಾಲಯಲ್ಲಿದ್ದರು ಅವರು. ಶೋರ್ ಕಳಿಸಿ ಅಂತ ಹೇಳಿದ್ರೆ ಸಾಯಂಕಾಲ ಡೈರೆಕ್ಟರ್ ಬಂದೇ ಬಿಟ್ರು. 20 ನಿಮಿಷದಲ್ಲಿ ಲಾಕ್ ಆಯಿತು ಸಿನಿಮಾ. 20 ನಿಮಿಷದಲ್ಲಿ ನಾನು ಮಾಡ್ತಾಯಿನಿ ಅಂತ ಅಲ್ಲೇ ಫಿಕ್ಸ್ ಆಗುತ್ತೆ ಡೈರೆಕ್ಟ್ರ್ ಬಂದು ಹೇಳಿದಾಗ. ಅದಾದಮೇಲೆ ವಾಪಸ್ ಫೋನ್ ಮಾಡಿ ರೆಮ್ಯುನರೇಷನ್ ಆಗಿಲ್ಲ, ಅದನ್ನು 15 ನಿಮಿಷದಲ್ಲಿ ಫಿಕ್ಸು. ಆನ್ ದ ಫೋನೇ ಫಿಕ್ಸ್ ಆಗಿ ಮೀಟೇ ಮಾಡಿಲ್ಲ ಅಯ್ಯಪ್ಪನ್ನ. ಬಟ್ ಆನ್ ದ ಫೋನ್ ವಿ ಸ್ಪೋಕ್, ಎವ್ರಿಥಿಂಗ್ ವಾಸ್ ಡನ್. ಆ್ಯಂಡ್ ಅದು ಕೆಲವು ಸತಿ ಗೊತ್ತಾಗುತ್ತೆ, ಯು ಕ್ಯಾನ್ ವೈಬ್ ಇರುತ್ತೆ ಮನುಷ್ಯಂಗೆ, ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಸಿನಿಮಾ ಮೇಲೆ, ಸಿನಿಮಾ ಮಾಡ್ಬೇಕಂತ ಅದು ಝೀಲ್ ಇರುತ್ತಲ್ಲ, ಅದು ವಾಯ್ಸಲ್ಲೇ ಕೇಳಿಸ್ತಾ ಇತ್ತು. ಸೊ ಟಕ್ಕಂತ ನಾನು ಹಾರ್ಡ್ಲಿ ಐ ಥಿಂಕ್ 1.5 hours 2 hours ಅಲ್ಲಿ ಐ ವಾಸ್ ಡೂಯಿಂಗ್ ದ ಮೂವಿ, ಇನ್ಕ್ಲೂಡಿಂಗ್ ವಿತ್ ಟಾಕಿಂಗ್ ಟು ದ ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲ. ಸೊ ಇಟ್ ವಾಸ್ ದಟ್ ನೈಸ್. ಸ್ಟಾರ್ಟಿಂಗ್ ಓಪನಿಂಗೇ ಹಂಗಿತ್ತು ನನಗೆ ಅವ್ರ ಜೊತೆ. ಆ್ಯಂಡ್ ಫೈನಲಿ ವೆನ್ ಐ ಮೆಟ್ ಹಿಮ್ ಫೇರ್ಫೀಲ್ಡ್ ಮ್ಯಾರಿಟ್ ಹೋಟೆಲಲ್ಲಿ ಮೀಟ್ ಮಾಡಿದ್ವಿ. ಮೀಟ್ ಮಾಡಿದಾಗ್ಲೂ ಗೊತ್ತಾಗುತ್ತೆ ನಿಮಗೆ ಸಿನಿಮಾ ಮೇಲೆ ಇರೋ ಪ್ರೀತಿ ಎಷ್ಟಿದೆ ಅವ್ರಿಗೆ ಅಂತ. ಆ್ಯಂಡ್ ಅವ್ರಿಗೂ ಅಷ್ಟೇ ಒಳ್ಳೆ ಕಂಟೆಂಟ್ ಮಾಡ್ಬೇಕಂತ ತುಂಬ ಆಸೆ ಇದೆ. ಆ್ಯಂಡ್ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ. ನಮ್ಮ ಎಲ್ಲರೂ ಹೀರೋಸ್ನ ಲಾಂಚ್ ಮಾಡ್ತಾರೆ, ಹೀರೋಯಿನ್ಸ್ನ ಲಾಂಚ್ ಮಾಡ್ತಾರೆ, ಡೈರೆಕ್ಟರ್ನು ಲಾಂಚ್ ಮಾಡ್ತಾರೆ. ನಾವೆಲ್ಲರೂ ಇಡೀ ತಂಡ ಸೇರ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತಾರೆ. ಲೈಕ್ ದಟ್ ಅಂದ್ರೆ ಅವ್ರು ಬಂದಾಗ್ಲೂ ಅಷ್ಟೇ, ಡೈರೆಕ್ಟರ್ ಹ್ಯಾಡ್ 2-3 ಸ್ಕ್ರಿಪ್ಟ್ಸ್ ವಿತ್ ಹಿಮ್. ಒಂದು ಮಾಸು, ಮತ್ತೆ ಒಂದು ಕ್ಲಾಸು, ಇನ್ನೊಂದು ಒಂಥರ ಬೇರೆ ಸಬ್ಜೆಕ್ಟ್ ಇದ್ದಿದ್ರಿಂದ ಇಟ್ಸ್ ಲೈಕ್, ಇಲ್ಲ ಗುರು ನಾನು ಇದನ್ನೇ ಮಾಡೋದು, ನಾನಿದು ನನ್ನ ಅಪ್ಪಂಗೆ ಡೆಡಿಕೇಟ್ ಮಾಡಬೇಕು, ನನ್ನ ಫ್ಯಾಮಿಲಿ ಆ ರಿಲೇಶನ್ಶಿಪ್ ಬಗ್ಗೆ ನಾನು ಹೇಳಬೇಕು ಜನಕ್ಕೆ. ಸೊ ನನಗೇನಾದರೂ ಆಗಲಿ, ಈಗ ಚೆನ್ನಾಗಾಗದೇ ಇರಲಿ, ಅದು ನನ್ಗೆ ಮ್ಯಾಟ್ರ್ ಅಲ್ಲ. ಇದು ನನಗೆ ಫಸ್ಟ್ ಸಿನಿಮಾ,
ಇದನ್ನ ಆಡಿಯನ್ಸ್ಗೆ ಹೇಳ್ಬೇಕು ಅಂತ ಇದ್ದೀನಿ. ಆಸ್ ಅ ಮೂವಿ ಲವರ್ ನನಗಿದು ಇಷ್ಟ ಆಗಿದೆ ಅಂಡ್ ಐ ಥಿಂಕ್ ಜನಕ್ಕೂ ಇದು ಕನೆಕ್ಟ್ ಆಗುತ್ತೆ. ತುಂಬಾ ಕನೆಕ್ಟ್ ಆಗುವಂತ ಸಬ್ಜೆಕ್ಟ್ ನಾನು ಹೇಳ್ಬೇಕು, ಏನಾದ್ರೂ ಆದ್ರೂ ಪರವಾಗಿಲ್ಲ ನಾನು ಹೇಳ್ಬೇಕು ಅನ್ನೋ ಆ ಫರ್ಮ್ ಡಿಸಿಷನ್ ತಗೊಂಡ್ರು. ಅದಾದ್ಮೇಲೆ ಆ ಪ್ರೊಡಕ್ಷನ್ ನಾವು ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ನಮ್ನೆಲ್ಲ ನೋಡ್ಕೊಳ್ಳೋದಾಗಿರ್ಬೋದು. ಏನೋ ಒಂದು 10-15 ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ಹಿ ಯೂಸ್ ಟು ಹ್ಯಾಂಡಲ್ ಥಿಂಗ್ಸ್. ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ದೇ ವೆಸ್ ಟೂ ಗುಡ್. ಅಂಡ್ ನಾವು ಸೆಟ್ಟಲ್ಲೂ ಅಷ್ಟೇ ವಿ ಯೂಸ್ ಟು ಲಾಫ್ ಔಟ್. ಮತ್ತೆ ಏನು ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ತಾ ಇದ್ವಿ, ಅದಾದ್ಮೇಲೆ ಮಜಾ ಮಾಡ್ಕೊಂಡು ಆರಾಮಾಗೆ ವಿ ವೆಲ್ ಜಸ್ಟ್ ಲೈಕ್ ಒನ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತರ ಇದ್ವಿ. ಸೊ ವೆರಿ ನೈಸ್. ಅಂದ್ರೆ ಈ ತರದ್ ಒಂದು ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, ಆ ಕನ್ವಿಕ್ಷನ್ ಇರಬೇಕು ಸಿನಿಮಾಗೆ. ಈ ತರ ವರ್ಕ್ ಆಗ್ತಾ ಇದೆ, ಈ ತರ ವರ್ಕ್ ಆಗ್ತಾ ಇಲ್ಲ, ನಾವ್ ಇದೇ ತರ ಮಾಡ್ಬೇಡ, ಇದು ಬೇಡ, ರಿಸ್ಕ್ ತಗೊಳೋದು ಬೇಡ, ಈ ತರ ಮಾಡಿದ್ರೆ ಆ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಬರೋದು ಕಮ್ಮಿ ಆಗೋಗುತ್ತೆ. ಆಮೇಲೆ ರಿಸ್ಕ್ ತಗೊಳ್ಳಿಲ್ಲ ಅಂದ್ರೆ ಏನೂ ಆಗಲ್ಲ. ರಸ್ಕ್ ತಿಂದಷ್ಟು ಈಸಿಯಾಗಿ ಎಲ್ಲ ಮಾಡಿದ್ರೇನೆ ಜನಕ್ಕೆ ಒಂದು ಹೊಸತನದ ಮೇಲೆ ಒಂದು ಬಿಲೀಫ್ ಬರೋದು. ಇಲ್ಲಾಂದ್ರೆ ಐ ಆಮ್ ಟೆಲಿಂಗ್ ಯು, ಕನ್ನಡ ಇಂಡಸ್ಟ್ರಿಗೆ ಈ ತರ ಒಬ್ಬ ಡೈರೆಕ್ಟರ್ ಬೇಕು ಅಥವಾ ಈ ತರ ಒಬ್ಬ ಪ್ರೊಡ್ಯೂಸರ್ ಬೇಕು ಅಂದ್ರೆ, ನಮ್ಮ ಸಿನಿಮಾ ಎಕ್ಸಾಂಪಲ್ ತಗೊಂಡ್ರೆ, ನಮ್ಮ ಸಿನಿಮಾ ವಾರಣಾಸಿ ಪ್ಲಾನ್ ಇರಲೇ ಇರಲಿಲ್ಲ. ಕತೆ ಕೇಳಿದಾಗ ವಾರಣಾಸಿ ಇರಲೇ ಇರಲಿಲ್ಲ, ಆಮೇಲೆ ಆ್ಯಡ್ ಆಗಿದ್ದದು. ಸೊ ಅದೆಷ್ಟು ಒಪ್ಕೊಂಡ್ರೆ ರಘು ಸರ್ ಐಡಿಯಾ ಕೊಟ್ಟರು, ಈ ಥರ ಮಾಡಿದ್ರೆ ಸಾಕಾದ. ಅಗೇನ್ ಹಿಯರ್ ಆಲ್ಸೋ ಶುಡ್ ಗಿವ್ ದ ಕ್ರೆಡಿಟ್ ಟು ರಘು ಸರ್. ರಘು ಸರ್ ಐಡಿಯಾ ವಾರಣಾಸಿ ಹೋಗೋದು ಕಥೆಯಲ್ಲಿ. ಸೊ ಎಷ್ಟು ಬ್ಯೂಟಿಫುಲ್ ಆಗಿ ಮೋಲ್ಡ್ ಆಯ್ತು ಅಂದರೆ, ವಾರಣಾಸಿ ಬಿಕೇಮ್ ಅ ಕ್ಯಾರೆಕ್ಟರ್ ಇನ್ ದ ಮೂವಿ ರಘು ಸರ್ ಇಂದ. ಬಟ್ ಈ ಥರ ಐಡಿಯಾಸ್ ಬಂದಾಗ ಶೂಟಿಂಗ್ ಮುಗಿಸಿದ್ದೀವಿ, ಕ್ಲೈಮ್ಯಾಕ್ಸ್ನ ಶೂಟ್ ಮಾಡಿರಲಿಲ್ಲ. ಬಟ್ ಸೊ ಇನ್ನು ಅದು ಬ್ಯಾಲೆನ್ಸ್ ಇತ್ತು. ಸೊ ಇಲ್ಲೇ ಬೆಂಗಳೂರಲ್ಲಿ ಮನೇಲೇ ಮುಗಿಯೋದು ಕ್ಲೈಮ್ಯಾಕ್ಸ್ ಅದು. ಬಟ್ ರಘು ಸರ್ ಐಡಿಯಾ ಕೊಟ್ಟರು, ಡೈರೆಕ್ಟ್ರಿಗೂ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ಡೈರೆಕ್ಟ್ರ್ ಸುಮ್ಮನೆ ಅದು ಒಂದ್ಸರಿ ಚೇಂಜ್ ಮಾಡಿ ನೋಡ್ತೀನಿ ಸರ್, ಹೆಂಗೆ ಬರ್ಕೊಂಬರ್ತೀನಿ, ನೋಡೋಣ ಹೆಂಗೆ ಏನೇನು ಮಾಡ್ಬೋದು ಅಂತ ಮಾಡಿದ್ರು. ಇಷ್ಟ ಆಯಿತು, ಹೋಗಿ ಲೊಕೇಶನ್ ನೋಡ್ಕೊಂಡು ಶೂಟಿಂಗ್ ಮಾಡ್ಕೊಂಡು ಬಂದೇ ಬಿಟ್ವಿ. ಸೊ ಪ್ರೊಡ್ಯೂಸರ್ಸ್ ಒಪ್ಪಲ್ಲ ಯೂಶಲ್ ಆಗಿ ಅಷ್ಟೊಂದು ಹೊಸಬ್ರು. ಯಾ ಅಂಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಿಮಗೆ ಆಲ್ಮೋಸ್ಟ್ ಹಾಗೆ ಆಗುತ್ತೆ, ಜಾಸ್ತಿ ಹಾಗೆ ಆಗುತ್ತೆ ನಿಮಗೆ. ಇಲ್ಲಿ ಮನೇಲಿ ಮಾಡಿ 2 ಲಕ್ಷ ಬದಲು 15 ಲಕ್ಷ 20 ಲಕ್ಷ ಆಗುತ್ತೆ, ಅದು ಇನ್ನೂ ಜಾಸ್ತಿ. ಅಷ್ಟು ಈಸಿಯಾಗಿ ಒಪ್ಕೊಂಡು ಹೋಗಿ ಶೂಟಿಂಗ್ ಮಾಡ್ಕೊಂಡು ಬಂದೇ ಬಿಟ್ವಿ. ಆ್ಯಂಡ್ ಇವನ್ ಹಿ ನ್ಯೂ ದಿಸ್ ವುಡ್ ಹೆಲ್ಪ್ ದ ಮೂವಿ. ಈ ಕತೆಗೆ ಆ್ಯಕ್ಚುಲಿ ಆ್ಯಪ್ಟ್ ಆಗಿದೆ, ಈ ಕತೆ ಇನ್ನೂ ಬೆಟರ್ ಮಾಡುತ್ತಿದ್ದು ಅಂತ. ಸೊ ಇಸ್ ದಟ್ ಕೈಂಡ್ ಆಫ್ ಅ ಪ್ರೊಡ್ಯೂಸರ್ ಅಂಡ್ ವಿ ಆರ್ ವೆರಿ ಹ್ಯಾಪಿ ಟು ಗೆಟ್ ದಿಸ್ ಪ್ರೊಡಕ್ಷನ್. ಈ ಥರದ ಸಿನಿಮಾಗಳು ತುಂಬ ಅಚ್ಚರಿ, ಅಂದರೆ ಸರ್ಪ್ರೈಸ್ ಆಗಿ ಇಂಡಸ್ಟ್ರಿಗೂ ಸಿಗೋವಂಥದ್ದು. ಮತ್ತು ಈಗ ನೀವು ಹೇಳ್ತಿರೋದು ಕೇಳಿದ್ರೆ ಒಂದು ಪಾಯಿಂಟ್ ಇದೆ, ಏನೋ ಅದು ಏನೂ ಬಿಟ್ಕೊಡ್ತಾ ಇಲ್ಲ ಅದು. ಆ್ಯಂಡ್ ಇನ್ನೊಂದು ಟ್ರೈಲರಲ್ಲೇ ಒಂದು ಹುಡುಕಾಟ ಇದೆ. ಆ ಹುಡುಕಾಟ ಏನು ಅನ್ನೋದೇ ಪ್ರಶ್ನೆ. ಅಂದರೆ ಅದು ಆ ಡೈಲಾಮ ಇದ್ದಾಗ ಈ ಥರದ ಕಾನ್ಫಿಡೆನ್ಸ್ ಬರುತ್ತೆ. ಹೌದು, ನನ್ನ ಪ್ರಕಾರ ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬ ಮಾತಾಡೋಕ್ಕಿರುತ್ತೆ, ತುಂಬಾ ಇರುತ್ತೆ. ನಾವು ಯೂಶಲಿ ಸರ್ ಈ ಫೀಲ್ ಗುಡ್ ಫಿಲ್ಮ್ಸ್ ಮತ್ತೆ ಕಾಂಟೆಂಟ್ ಓರಿಯೆಂಟೆಡ್ ಅಲ್ಲ, ಬೇರೆ ಇಂಡಸ್ಟ್ರಿಯಲ್ಲಿ ನೋಡ್ಬಿಟ್ಟು ನೋಡಿ, ಅಲ್ಲಿ ಮಲಯಾಳಮಲ್ಲಿ ನೋಡಿ ಹೋಮ್ ಅಂತ ಬಂತು, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ಮಾತಾಡ್ತೀವಿ. ಬಟ್ ಅದನ್ನ ನಾವ್ ಮಾಡೋದು ಇಸ್ ಲೈಕ್ ಅ ಬಿಗ್, ನಮ್ಗೆ ಒಂಥರ ಡೈಲಮಾ ಇರುತ್ತೆ. ಅಯ್ಯೋಯ್ಯೋ ಇದು ಹೆಂಗಾಗುತ್ತೋ, ಹೆಂಗ್ ತಗೋತಾರೋ. ಇದ್ರಲ್ಲಿ ಆ ಫರ್ಮ್ ಆಗಿ ತಗೊಂಡು ಮಾಡ್ತಾರಲ್ಲ, ದಟ್ ಈಸ್ ಆಕ್ಚುಲಿ ನೈಸ್. ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಮಾಡಿ ತೋರ್ಸೋದು ಈಸ್ ಇಂಪಾರ್ಟೆಂಟ್. ಅಂಡ್ ಪುರಾತನ ಫಿಲ್ಮ್ಸ್ ಅಂಡ್ ಶ್ರೀಕಾಂತ್ ಸರ್ ಅದನ್ನ ಧೈರ್ಯ ತಗೊಂಡು ಅದು ಫಸ್ಟ್ ಅಟೆಂಪ್ಟ್ ಅಲ್ಲೇ ಈ ತರ ಮಾಡ್ತಿದ್ದಾರೆ. ಹೋಪ್ಫುಲಿ ಜನಕ್ಕೂ ಅದು ಇಷ್ಟ ಆಗ್ಬಿಟ್ರೆ ಮೇ ಬಿ ಮುಂದೆ ಫ್ಯೂಚರ್ ಮೇಕರ್ಸ್ ಎಲ್ಲ ಅದೊಂದು ಧೈರ್ಯ ತಗೊಂಡು ದೇ ವಿಲ್ ಕಮ್ ಅಪ್ ವಿತ್ ವೆರಿ ನೈಸ್ ಕಾಂಟೆಂಟ್ಸ್. ಅಂಡ್ ಜನ ಕೂಡ, ನಮ್ಮ ಆಡಿಯನ್ಸ್ ಕೂಡ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇವಾಗ. ಹೌದು, ಮಾತಾಡಕ್ ಶುರು ಮಾಡಿದ್ದಾರೆ. ಹೌದು, ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಿಮ್ಮ ಸಿನಿಮಾ ಮೇಲೆ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಈ ಸಿನಿಮಾಗೆ ಗೊತ್ತಿಲ್ಲದೇನೋ ಇಡೀ ಇಂಡಸ್ಟ್ರಿ ಒಂಥರ ಅದರ ಸುತ್ತಲೂ ಟಚ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ವಿಷಯಕ್ಕೆ ಮಾತಾಡ್ತಿರ್ತಾರೆ. ವೆರಿ ನೈಸ್. ನಾವು ಶಿವಣ್ಣ ಅವರು ಈಸ್ ಲೈಕ್ ಫ್ಯಾಮಿಲಿ, ಆಲ್ವೇಸ್ ಬಿನ್ ದೇರ್ ಫಾರ್ ಅಸ್. ನನ್ನ ಫಸ್ಟ್ ಸಿನಿಮಾ ಮುಹೂರ್ತಕ್ಕೂ ಬಂದಿದ್ರು, ಕುಮಾರ್ 21 ಫಸ್ಟ್ ಅದರಲ್ಲಿ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿಕೊಟ್ಟಿದ್ರು. ಸೊ ಈಸ್ ಆಲ್ವೇಸ್ ಬಿನ್ ದೇರ್ ಫಾರ್ ದ ಫ್ಯಾಮಿಲಿ ಆ್ಯಂಡ್ ಈಸ್ ನಾಟ್ ಜಸ್ಟ್ ಫಾರ್ ಮೀ. ಅವರು ಎಲ್ಲ ಯಾರು ಹೋದ್ರೂ ಇಂಡಸ್ಟ್ರಿಯಲ್ಲಿ ಅವ್ರು ಎಲ್ಲರಿಗೂ ಇದ್ದಾರೆ. ಸೊ ಇಟ್ಸ್ ವಿ ಶುಡ್ ಥ್ಯಾಂಕ್ ಹಿಮ್ ನಿಜವಾಗ್ಲು. ಆ್ಯಂಡ್ ಮುತ್ತಣ್ಣ ಅಂದ್ರೇ ಫಸ್ಟು ದೊಡ್ಡ ಮನೆಯೇ ಬರೋದು. ಅಪ್ಪಾಜಿ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು. ಆ್ಯಂಡ್ ಈಸ್ ಐ ಥಿಂಕ್ ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ಪೀಪಲ್.
ಆಮೇಲೆ ಇವಾಗ ಅವ್ರ ಹೆಲ್ತ್ ಇಶ್ಯೂಸ್ ಆಗಿ ಕಂಬ್ಯಾಕ್ ಮಾಡಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನಾವೆಲ್ಲ ಇಡೀ ಇಂಡಸ್ಟ್ರಿ ಸೇರ್ಬಿಟ್ಟು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ಲ. ನಿಜವಾಗ್ಲು ಅಂತ ಈ ವಯಸ್ಸಲ್ಲೂ ಅದಾಗಿದ್ರು ಅವ್ರ ಎನರ್ಜಿ ಏನು ನಿಜವಾಗ್ಲು. ಲೈಕ್ ನಾನು ಸ್ಟೇಜ್ ಮೇಲೂ ಹೇಳಿದೆ ನನ್ನ ಟೀಸರ್ ಲಾಂಚಲ್ಲಿ, ಅಣ್ಣ ಎಲ್ಲರಿಗಿಂತ ನಿಮ್ಮ ಎನರ್ಜಿಗೆ ನಾವು ಫ್ಯಾನು, ನಿಮ್ಮ ಆಕ್ಟಿಂಗ್ ಫ್ಯಾನು, ನಿಮ್ಮ ಆಕ್ಷನ್ಗೆ ಫ್ಯಾನು, ನಿಮ್ಮ ಡ್ಯಾನ್ಸಿಗೆ ಫ್ಯಾನು. ಬಟ್ ಎಲ್ಲರಿಗಿಂತ ಹೆಚ್ಚಾಗಿ ಆಸ್ ಅ ಹ್ಯೂಮನ್ ಅವ್ರು ಏನಿದ್ದಾರೆ ಅದಕ್ಕೆ ದೊಡ್ಡ ಫ್ಯಾನ್ ಅಣ್ಣ ನಾವು ಅಂತ. ಬಟ್ ಶುಡ್ ರಿಯಲಿ ಥ್ಯಾಂಕ್ ಯು. ಆ್ಯಂಡ್ ಮುತ್ತಣ್ಣ ಅಂದ್ರೇನೆ ಅಫ್ಕೋರ್ಸ್ ಇವಾಗ ಹೇಳಿದೆ, ಅಲ್ಲೇ ಹೋಗುತ್ತದು, ದೊಡ್ಡ ಮನೆ ಕಡೆನೇ ಹೋಗುತ್ತದು. ಅಪ್ಪಾಜಿಯವರು ಸಿನಿಮಾ ಮಾಡಿದ್ರು ಆ್ಯಂಡ್ ಶಿವಣ್ಣ ಅವರು ಮಾಡಿದ್ರು. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ನಮ್ಮ ಕನ್ನಡ ಜನತೆಗೆ, ಕರ್ನಾಟಕಕ್ಕೆ ಒಂದು ಅಮೂಲ್ಯವಾದ ಹೆಸರದು. ತುಂಬ ಮನ್ಸಿಗೆ ಹತ್ರ ಮುತ್ತಂತ ಹೆಸರು. ಆ್ಯಂಡ್ ತುಂಬ ಈಸಿಯಾಗಿ ಕನೆಕ್ಟ್ ಆಗ್ತಾರೆ ಜನ. ಸೊ ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲಸ್ ಪಾಯಿಂಟ್ಸ್ ನಮಗೆ. ರೈಟ್ ನಾವು ಇಂಡಸ್ಟ್ರಿ ತುಂಬ ಚೆನ್ನಾಗಿ ಒಂಥರ ಚಾರ್ಮ್ ಬಂದಿದೆ ಆ್ಯಂಡ್ ಆಡಿಯನ್ಸು ಅಂದರೆ ಪ್ರೇಕ್ಷಕರು ಎಸ್ಪೆಷಲಿ ತುಂಬ ಖುಷಿಯಾಗಿ ಥಿಯೇಟ್ರಿಗೆ ಬರುವಂಥ ಏಳು ಮಲೆಗೆ ಎಷ್ಟು ಚೆನ್ನಾಗಿದೆ ರೆಸ್ಪಾನ್ಸ್. ಏಳು ಮಲೆಗೆ ಎಷ್ಟು ಎಲ್ಲ ಕಡೆ ಫಿಲ್ ಆಗ್ತದೆ, ಎಷ್ಟು ಖುಷಿ ಆಗ್ತದೆ. ಆಕ್ಚುಲಿ ಏನ್ ಗೊತ್ತಾ ಸರ್, ಈಗ ಸೂ ಫ್ರಮ್ ಸೋ ಇಂದನೂ ಸ್ಟಾರ್ಟ್ ಆಯ್ತು. ಸ್ವಲ್ಪ ಲೋ ಇತ್ತು, ಯಾರು ಬರ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ರು ನಾವ್ ಯಾರು ಬರ್ತಾ ಇಲ್ಲ ಅಂತ. ಮಾದೇವ ಆದ್ಮೇಲೆ ಎಕ್ಕ ಆದ್ಮೇಲೆ ಸೂ ಫ್ರಮ್ ಸೋ ಬ್ಲಾಸ್ಟ್ ಆಗೋಯ್ತು. ಜೂನಿಯರ್ ವಾಸ್ ಆಲ್ಸೋ ಗುಡ್. ಸೊ ಈ ತರದೆಲ್ಲ ನೋಡ್ಕೊಂಬಂದ್ರೆ ವಿ ಹ್ಯಾವ್ ಸಿನಿಮಾ, ವಿ ಹ್ಯಾವ್ ಕಾಂಟೆಂಟ್, ಬಟ್ ಅದು ರೀಚ್ ಆಗಿ ಕರ್ಸ್ಕೊಬೇಕು ನಾವು. ಏನೋ ಜನ ಇವಾಗ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೆ, ಖುಷಿಯಾಗೆ ನೋಡೋಣ. ಆ ವರ್ಡ್ ಆಫ್ ಮೌತ್, ಐ ಮೀನ್ ಸ್ಪ್ರೆಡ್ ಇದೆಯಲ್ಲ, ವರ್ಡ್ ಆಫ್ ಸ್ಪ್ರೆಡ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಾವು ಎಷ್ಟೇ ಏನೇ ಮಾಡಿದ್ರು ಕಾಂಟೆಂಟ್ ಈಸ್ ಕಿಂಗ್. ಆ್ಯಂಡ್ ಕಾಂಟೆಂಟ್ ಚೆನ್ನಾಗಿದ್ರೆ ಆಡಿಯನ್ಸ್ ಯಾವತ್ತೂ ಕೈ ಬಿಡಲ್ಲ. ಸೊ ನಮ್ಮ ಕಾಂಟೆಂಟ್ ಮೇಲೆ ನಮ್ಗೆ ಕಾನ್ಫಿಡೆನ್ಸ್ ಇದ್ದು, ಈಗ ಬೇರೆ ಐ ಮೀನ್ ಒಳ್ಳೊಳ್ಳೆ ಸ್ಟಾರ್ಸ್, ದೊಡ್ಡ ಸ್ಟಾರ್ಸ್ ಆಗಿರ್ಬೋದು, ಈಗ ಶಿವಣ್ಣ ಆಗಿರ್ಬೋದು, ಎಲ್ಲರೂ ನಮ್ಮ ಸಪೋರ್ಟಲ್ಲಿ ಇದ್ದಾರೆ. ಸೊ ಐ ಥಿಂಕ್ ಜನ ಬರ್ತಾರೆ. ಆ್ಯಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಖುಷಿ ವಿಚಾರ ಏನಂದ್ರೆ, ಇವಾಗ ಮೆಜಾರಿಟಿ ಸಿನಿಮಾಗಳು ಗೆದ್ದಿರೋದೆಲ್ಲ ಹೊಸಬ್ರದೆ. ಹೌದು. ಸೊ ಜನಕ್ಕೂ ಒಂಥರ ಕುತೂಹಲ ಇರುತ್ತೆ ಅನ್ಸುತ್ತೆ, ಹೊಸಬ್ರು ಚೆನ್ನಾಗಿ ಮಾಡ್ತಿದ್ದಾರೆ. ಸೂ ಫ್ರಮ್ ಸೋ ಆಯ್ತು, ಎಕ್ಕ ಬಂತು, ಜೂನಿಯರ್ ಬಂತು. ಸೊ ಈ ಥರ ಸಿನಿಮಾಗಳೆಲ್ಲ ಗೆದ್ದಾಗ ಜನಕ್ಕೂ ಮೋಸ್ಟ್ಲಿ ಕುತೂಹಲ ಶುರು ಆಗಿದೆ, ಅಪ್ಪ ಏನೋ ಡಿಫ್ರೆಂಟ್ ಆಗಿ ಮಾಡ್ತಿದಾರಪ್ಪ ಇವ್ರು ಹೊಸಬ್ರು ಅಂತ. ಒಂದು ನನಗನ್ಸಿದ ಇಂಟೆನ್ಷನ್ ಪ್ಯೂರ್ ಆಗಿರುತ್ತೆ. ಹೌದು, ಆ ಇಂಟೆನ್ಷನ್ ಪ್ಯೂರ್ ಆಗಿದ್ದಾಗ ಮತ್ತೆ ಎಲ್ಲ ಮನಸ್ಸುಗಳು ಒಂದೇ ಥರದ್ದು ಬಯಕೆ ಇರಬೇಕು ಅವ್ರಿಗೆ. ಅಂದರೆ ಈಗ ಪ್ರೇಕ್ಷಕರದ್ದು ಒಂದು ಬಯಕೆ ಇತ್ತು, ಚೆನ್ನಾಗಿರೋ ಸಿನಿಮಾ ಬೇಕು. ಇಂಡಸ್ಟ್ರಿ ಇಂಟೆನ್ಷನು ಒಂದೇ ಥರ ಇತ್ತು, ಚೆನ್ನಾಗಿರೋ ಸಿನಿಮಾ ಕೊಡಬೇಕು. ಅದು ಡೆಲಿವರ್ ಆಯಿತು, ಇವ್ರಿಗೂ ಸಿಕ್ತು. ಸೊ ದ ಪ್ರಾಸೆಸ್ ಇವಾಗ ಆಗ್ತಾ ಇದೆ, ಮೇ ಬಿ ಹಂಗನ್ಸುತ್ತೆ. ಸೊ ಇಂಟೆನ್ಷನ್ಸ್ ರೈಟ್ ಅಂಡ್ ಜೆನ್ಯೂನಿಟಿ ಇದ್ರೆ ಸಿನಿಮಾ ಗ್ಯಾರಂಟಿ ಗೆದ್ದೇ ಗೆಲ್ಲುತ್ತೆ ಅಂತ. ಕನ್ವಿಕ್ಷನ್ ಇಟ್ಟು ಮಾಡಿ ಎಲ್ಲ ಆದ್ರೆ ಖಂಡಿತ ಆಗೇ ಆಗುತ್ತೆ ಸರ್. ಅಂಡ್ ಮೋರ್ ದೆನ್ ಎವ್ರಿಥಿಂಗ್ ಎಲ್ಸ್ ಬೆಸ್ಟ್ ಇಂಟೆನ್ಷನ್ಸ್ ಕರೆಕ್ಟ್ ಆಗಿದ್ದು, ಜೆನ್ಯೂನಿಟಿನೂ ಇದ್ಮೇಲೆ ನಮ್ಮ ಸಿನಿಮಾಲಿ ಇಮೋಷನ್ಸ್ ಇದ್ದಾಗ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಆಡಿಯನ್ಸ್ ನೋಡ್ಬೇಕಾದ್ರೆ ಸಿನಿಮಾನ ಒಂದ್ ಸ್ವಲ್ಪ ನಗ್ಬೇಕಾದ್ರೆ ನಗ್ತಾ, ಅಳ್ಬೇಕಾದ್ರೆ ಅವರು ಹತ್ಬಿಟ್ರೆ ನಾವ್ ಗೆದ್ವಿ ಅಂತ. ಸಿನಿಮಾ ಕನೆಕ್ಟ್ ಆಯ್ತು ಅಂತ ಅರ್ಥ ಅಲ್ಲ. ನಿಮ್ಗೆ ಏನೂ ಆಗ್ತಾ ಇಲ್ಲ, ಫೀಲಿಂಗ್ ಆಗ್ತಾ ಇಲ್ಲ ಅಂದ್ರೆ ಸಿನಿಮಾ ಕನೆಕ್ಟ್ ಆಗಿಲ್ಲ ಅಂತ. ಆಮೇಲೆ ಅದು ಸೆಳಿಬೇಕು. ಈಗ ನಾನು ಅವಾಗಲೇ ಒಂದು ಮಾತು ಹೇಳಿದೆ, ನಿಮ್ಮ ಆ ಪೋಸ್ಟರ್ ನೋಡ್ತಿದ್ದಂಗೆ ನಾನು ಶುರು ಆಯ್ತು, ಇದೇನೋ ಇರಬೇಕು, ಇದು ಬೇರೆ ಥರ ಏನೋ ಇರಬೇಕು, ಅದೊಂದು ಶುರು ಆಗುತ್ತಲ್ಲ, ಆ ಥರದೊಂದು ವೈಬ್ ಶುರು ಆದ್ರೇ ಓಕೆ ಅದು ಕನೆಕ್ಟ್ ಆಗುತ್ತೆ ಅಂತ ಅರ್ಥ. ಆ ವೈಬ್ ಶುರು ಆಗಿ ಅವ್ನು ಥಿಯೇಟ್ರಿಗೆ ಬಂದು ಕೂತಾಗ ಅವ್ನು ಕನೆಕ್ಟ್ ಆದ ಅಂದರೆ ಗೆದ್ರಿ. ಹೌದು. ಆ್ಯಂಡ್ ಆ ವೈಬ್ ಎಷ್ಟು ಚೆನ್ನಾಗಿದೆ ಅಂದರೆ, ಆ ಪೋಸ್ಟರ್ ನೋಡ್ಕೊಂಡೇ ಮಲಯಾಳಂ ಅವ್ರು ಬಂದಿದ್ದಾರೆ. ಸೊ ದಟ್ಸ್ ಒನ್ ಅಡ್ವಾಂಟೇಜ್. ಅದು ಇವಾಗ ಸಿನಿಮಾ ಮುಂದಕ್ಕೆ ಹಾಕಿದ್ದೂ ಅದು ಒನ್ ಆಫ್ ದ ರೀಸನ್ಸ್. ಅದನ್ನು ಮಲಯಾಳಮನು ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದಾ ಇಲ್ವಾ ಅಂತ ಒಂದು ಡಿಸ್ಕಷನ್ ಇತ್ತು. ಆ ಪೋಸ್ಟರ್ ನೋಡ್ಕೊಂಡೆ ನಮ್ಮ ಎಡಿಟರ್ ಆಫೀಸ್ಗೆ ಬಂದಿದ್ದಾರೆ ಅವರು, ಹರೀಶ್ ಕುಮೆ ಸರ್ಗೆ ಆಫೀಸ್ಗೆ. ಶಾನು ಅವರು ಅಂತ, ಅವ್ರ ಅಣ್ಣಂದು ತತ್ಸಮ ತದ್ಭವ, ಆಮೇಲೆ ಇನ್ಸ್ಪೆಕ್ಟರ್ ವಿಕ್ರಮ್ ಮಲಯಾಳಮ ಅವರೇ ರಿಲೀಸ್ ಮಾಡಿದ್ದು. ಸೊ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ, ಪ್ರಣಾಮ್ ಅಂತ ಒಬ್ಬ ಇದಾನಂತಾನೆ ಗೊತ್ತಿಲ್ಲ ಅವ್ರಿಗೆ. ಈ ಪೋಸ್ಟರ್ ನೋಡಿದ್ದಾರೆ. ಪೋಸ್ಟರ್ ನೋಡಿ ಬಂದು ಆಫೀಸಿಗೆ ಬಂದ್ಬಿಟ್ಟು, ಸರ್ ಯಾವ್ದು ಸರ್ ಇದು ಸಿನಿಮಾ, ಪೋಸ್ಟರ್ ಸಖತ್ತಾಗಿದೆ, ಚೆನ್ನಾಗಿದೆಯಲ್ಲ ಇದು ಅಂತ ಹೇಳಿದ್ರೆ, ಸರ್ ನಮ್ದೇ ಸರ್ ಸಿನಿಮಾ ಅಂತ ಹರೀಶ್ ಕುಮಾರ್ ಅವರು ಅವಾಗ ನಮ್ಮ ಟೀಮ್ನ ಮೀಟ್ ಮಾಡಿಸಿ, ಆ್ಯಂಡ್ ಹೀಸ್ ಓನ್ಲಿ ಅಪ್ರೋಚ್ಡ್, ಮಲಯಾಳಮಲ್ಲಿ ಚೆನ್ನಾಗಿರುತ್ತೆ ಇದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ನೀವು ಹೆಂಗೆ ಪೋಸ್ಟರ್ ಚೆನ್ನಾಗಿದೆ ಅಂತ ಹೇಳಿದ್ರು, ಪೋಸ್ಟರಿಂದ ಇನ್ನೊಂದು ಲ್ಯಾಂಗ್ವೇಜ್ಗೆ ಡಬ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ. ವೆರಿ ನೈಸ್. ಈಗ ರಿಲೀಸ್ ಆಗ್ತಿದ್ಯಾ ಮಲಯಾಳಮಲ್ಲಿ? ಎಸ್,
ಟೀಸರ್ ಡಬ್ಬಿಂಗ್ ಮುಗೀತು, ಟ್ರೇಲರ್ ಡಬ್ಬಿಂಗ್ ಮುಗೀತು. ಸೇಮ್ ಡೇಟಾ ಅಥವಾ ನೋ ಬೇರೆ ಮುಂದೆ ಆಗಲಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ನಿಮ್ಮ ಮಾತು ಕೇಳ್ತಾ ಇದ್ರೆ. ಮೇ ಬಿ ಡೈರೆಕ್ಟ್ರು ಮತ್ತು ಇನ್ನೊಂದಷ್ಟು ಜನ ರಘು ಸರ್ ಇದ್ದೀರಾ, ಅವ್ರ ಹತ್ರ ಒಂದಷ್ಟು ಮಾತಾಡಿಸ್ಬೋದಿತ್ತು. ಎನಿವೇ ನೀವು ತುಂಬ ಚೆನ್ನಾಗಿ ಅವ್ರ ಪರವಾಗಿ ಆ್ಯಂಡ್ ಒಳ್ಳೆ ಕಾನ್ವರ್ಸೇಷನ್ನು, ತುಂಬ ಕ್ವಾಲಿಟಿ ಮಾತುಕತೆ, ಆ್ಯಂಡ್ ಸಿನಿಮಾ ತುಂಬ ಒಳ್ಳೆ ವೈಬ್ ಇದೆ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ 12ಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಸನ್ ಆಫ್ ಮುತ್ತಣ್ಣ, ಸನ್ ಆಫ್ ದೇವಣ್ಣ. ಸೊ ನಾನು ಆ್ಯಕ್ಚುಲಿ ಸನ್ ಆಫ್ ದೇವಣ್ಣ ಅಂತ ಪ್ರೋಗ್ರಾಮ್ ಮಾಡೋದಕ್ಕೆ ಬಂದೆ, ಅಂದರೆ ತಯಾರಿ ಮಾಡ್ಕೊಂಡಿದ್ದೆ, ಅದು ಹೀಗಾಗೋಯ್ತು. ಇಟ್ಸ್ ಓಕೆ. ಬಟ್ ಡೆಫಿನೆಟ್ಲಿ ಸಿನಿಮಾ ಮತ್ತೆ ಇವಾಗ ಸಕ್ಸಸ್ ಆಗಲಿ ಏನಾದ್ರು ಆಗಲಿ, ಬಟ್ ಆ ಥರ ಸಿನಿಮಾ ರಿಲೀಸ್ ಆದ್ಮೇಲೆ ಮತ್ತೆ ಐ ಥಿಂಕ್ ವಿ ಕ್ಯಾನ್ ಡೂ ಇಟ್. ಡೆಫಿನೆಟ್ಲಿ ಮಾಡೋಣ ಫಾರ್ ಶೋರ್. ಆಕ್ಚುಲಿ ಟ್ರೈಲರ್ ನೋಡಿದಾಗ ಎಲ್ಲ ಬರೀ ಅದೇ ಕಟ್ತಾ ಇತ್ತು, ಯಾಕೆ ಇವ್ರ ಅಪ್ಪ ಮಗನೇ ಮಾಡ್ಬೋದಿತ್ತು ಮಾಡಿದ್ದಾರೆ ಅಂತ. ಎನಿವೇ, ಅಂದರೆ ತುಂಬ ವೈಬ್ ಸೂಪರ್ ಆಗಿದೆ. ಕಲರ್ಸು, ದ ಕ್ವಾಲಿಟಿ ಆಫ್ ಮೇಕಿಂಗು, ಕಂಟೆಂಟು ತುಂಬ ಪ್ರಾಮಿಸಿಂಗಾಗಿ ಕಾಣ್ತದೆ. 12ನೇ ತಾರೀಕು ಥಿಯೇಟ್ರಿಗೆ ಬರ್ತಿದ್ದಾರೆ. ನೀವು ಥಿಯೇಟ್ರಿಗೆ ಬನ್ನಿ, OTT ಕಾಯಬೇಡಿ ದಯವಿಟ್ಟು. ನನ್ನ ರಿಕ್ವೆಸ್ಟ್ ಇದು. ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ಸು, ಒಳ್ಳೊಳ್ಳೆ ಸಿನಿಮಾ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಫಿಲ್ಮ್ಸು. ಸೊ ಇಂಥದ್ದನ್ನು OTTವರೆಗೂ ದಯವಿಟ್ಟು ಕಾಯಬೇಡಿ. ಸಿನಿಮಾ ನೋಡಿ, ಚೆನ್ನಾಗಿಲ್ಲ ಅಂದರೆ ಬೈರಿ, ಪರವಾಗಿಲ್ಲ, ಅವ್ರು ಬೈಸ್ಕೊತಾರೆ. ಅವರು ಚೆನ್ನಾಗಿದೆ ಅಂತಂದರೆ ಪ್ರೋತ್ಸಾಹ ಕೊಡಿ. ಇನ್ನೊಂದಷ್ಟು ಈ ಥರದ ಸಿನಿಮಾಗಳು ಬರೋದಕ್ಕೆ ದಾರಿ ಆಗುತ್ತೆ. ನಮಸ್ಕಾರ.